ಅದೇ ರೀತಿ ಪ್ರಿಯ ಅನ್ನೋದು ಇನ್ನೊಂದು ಪದ.
ಪ್ರಿಯ ಅನ್ನುವಂತಹ ಪದಕ್ಕೆ ಈ ಯಸುನ್ ಎನ್ನುವಂತಹ ಒಂದು ಪ್ರತ್ಯಯತೆಯಲ್ಲಿ ಶ್ರೇಯಸ್ ಅಂತ. ಶ್ರೇಯಸ್ ಅಂತ ಹೇಳಿದ್ರೆ ಯಾವುದು ಪ್ರಶಸ್ತವಾದದ್ದೋ ಹಾಗೂ ಯಾವುದು ಹಿತವಾದದ್ದೋ. ಪ್ರಶಸ್ತವಾದದ್ದು ಹಿತವಾದದ್ದು ಕೆಲವೊಮ್ಮೆ ಪ್ರಿಯವಾಗಿರುವುದಿಲ್ಲ. ಪ್ರಿಯವಾದದ್ದೆಲ್ಲ ಹಿತವಾಗಿರುತ್ತೆ ಅಂತ ಹೇಳಿಲ್ಲ. ಶ್ರೇಯಸ್ ಅಂತ ಹೇಳುವುದು ಹಿತವೂ ಹೌದು, ಪ್ರಶಸ್ತವೂ ಹೌದು. ಅದನ್ನು ನಾವು ಪ್ರಿಯವನ್ನಾಗಿ ಮಾಡಿಕೊಳ್ಬೇಕು. ಈಗ ಪ್ರಾಪಂಚಿಕವಾಗಿ ಇಂದ್ರಿಯಗಳಿಂದ ಅನುಭವಿಸುವ ಸುಖಗಳೆಲ್ಲ ನಮಗೆ ತುಂಬ ಪ್ರಿಯವಾಗುತ್ತದೆ. ಆದರೆ ಕೆಲವೊಮ್ಮೆ ಅದು ಹಿತ ಆಗುತ್ತೆ ಶರೀರಕ್ಕೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಸುಖದ ಕ್ರಿಯತೆ ರಾಮಾಭೋಗ ಪಶ್ಚಾತ್ತಂತ ಶರೀರೇ ರೋಗ. ಶಂಕರಾಚಾರ್ಯರು ಹೇಳ್ತಾರೆ, ಸುಖದಿಂದ ನಾವು ಭೋಗವನ್ನು ಅನುಭವಿಸ್ತೀವಿ. ಅದಾದಮೇಲೆ ಕೊನೆಯಲ್ಲಿ ಶರೀರದಲ್ಲಿ ಒಂದೊಂದೇ ರೋಗ ಬೀಜಗಳು ಅದರಿಂದ ಉದ್ಭವ. ಎಷ್ಟೋ ಜನರಿಗೆ ಅಥವಾ ಕೆಲವರಿಗೆ ಮದ್ಯ ತುಂಬ ಪ್ರಿಯವಾಗುತ್ತೆ, ಆದರೆ ಅದು ಹಿತವಲ್ಲ, ಅವರಿಗೂ ಹಿತವಲ್ಲ. ಯಾರು ಪ್ರಿಯಾರ್ಥಿಗೆ ತಗೊಳ್ತಾರೋ ಅವರಿಗೂ ಅದು ಹಿತವಲ್ಲ. ಶ್ರೇಯಸ್ ಅಂತ ಹೇಳಿದರೆ ಹಿತವೂ ಹೌದು, ಪ್ರಶಸ್ತವೂ ಹೌದು, ಪ್ರಿಯವೂ ಆಗುತ್ತೆ. ಇದನ್ನೇ ಶ್ರೇಷ್ಠವಾದದ್ದು. ಇದನ್ನು ಯಾರು ಆಚರಿಸುತ್ತಾರೋ ಅಂತಹ ಆಚರಣೆಯನ್ನು ಇಟ್ಟುಕೊಂಡವರು ಯಾವ ಪ್ರಮಾಣವನ್ನು ಲೋಕಕ್ಕೆ ಹೇಳ್ತಾರೋ ಅದನ್ನು ಲೋಕ ಅನುಸರಿಸಬೇಕು. ಅರ್ಜುನನಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಕೃಷ್ಣ. ಯದ್ಯದ ಆಚರತಿ. ಆಚರಣೆ ಅಂತ ಹೇಳಿದ್ರು ತಮ್ಮ ತಮ್ಮ ಅನುಷ್ಠಾನದಲ್ಲಿ ಆಚರಣೆಯಲ್ಲಿ ಇಟ್ಕೊಂಡು ಆಚಿನೋಕ್ತ ಶಾಸ್ತ್ರಾರ್ಥ ಆಚಾರ್ಯವೇ ಸ್ಥಾಪಯತ್ಯಪಿ. ಆಚಿನೋತಿ ಇದ್ದರೆ ಸರಿಯಾದ ರೀತಿಯಲ್ಲಿ ಶಾಸ್ತ್ರದ ವಿಚಾರಗಳನ್ನೆಲ್ಲ ತಿಳಿದುಕೊಂಡು ಆಮೇಲೆ ಆಚಾರ್ಯವೇ ಸ್ಥಾಪಯತ್ಯಪಿ. ಆ ಆಚಾರದಲ್ಲಿ ಅದನ್ನು ತಿಳಿಸಿಕೊಳ್ಳುವುದು. ಸ್ವಯಂ ಆಚರಣೆ ಎಷ್ಟು ಇನ್ನೊಬ್ಬರಿಗೆ ಮಾತ್ರವೇ ಹೇಳೋದಲ್ಲ, ಅದನ್ನು ತಾನು ಕೂಡ ತನ್ನ ಸ್ವಂತ ಆಚರಣೆಯಲ್ಲಿ ಇಟ್ಕೊಂಡಿರ್ತಾನೆ. ಅಂತಹವನ್ನು ಆಚಾರ್ಯ ಪರಿಕೀರ್ತಿದೆ ಅಂತ ಹೇಳ್ತಾರೆ. ಹಾಗಾಗಿ ಇಂತಹ ಶ್ರೇಷ್ಠರು ಆಚಾರ್ಯರು. ಅಂತಹವರು ನಮ್ಮ ಹಿಂದಿನ ಋಷಿ ಮುನಿಗಳು. ಇವತ್ತೂ ಕೂಡ ಅಂತಹವರು ಬೇಕಾದಷ್ಟು ಜನ ಇದ್ದಾರೆ ಸಮಾಜದಲ್ಲಿ. ನಮ್ಮ ಮುನ್ನಡೆದು ಮುಂದಾಳು ಶ್ರೇಷ್ಠ ಅಂತ ಹೇಳುವಾಗ ಒಂದು ಮಾತನ್ನು ನಾವು ಜ್ಞಾಪಿಸಿಕೊಳ್ಳಬಹುದು. ಇವತ್ತು ಶ್ರೇಯಸ್ಸಿಗಿಂತ ಪ್ರೇಯಸ್ಸಿನ ಹಿತವರು ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ತಾರೆ. ಭಾರತದ ಅತ್ಯಂತ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರು ಭಾರತವನ್ನು ಡಾಕ್ಟರ್ CNR ನಾವು ಹೇಳಿದಿರಲ್ಲ, ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ. ಅವರಿಗೆ ಭಾರತ ರತ್ನ ಬಂದಾಗ ಒಂದು ಇಂಟರ್ವ್ಯೂ ಮಾಡ್ತಾರೆ. ಅವರು ಹೇಳ್ತಾರೆ, ನಮ್ಮ ಇಂದಿನ ಪೀಳಿಗೆ, ಇಂದಿನ ಯುವಕರು ಶ್ರೇಯಸ್ಸಿಗಿಂತ ಪ್ರೇಯಸ್ಸನ್ನೇ ತುಂಬ ಇಷ್ಟಪಡ್ತಾ ಇದ್ದಾರೆ. ಆನ್ವಯಿಕ ವಿಜ್ಞಾನವನ್ನು ಓದುವಷ್ಟು ಆಸಕ್ತಿಯಿಂದ ಆ ಮೂಲ ವಿಜ್ಞಾನವನ್ನು, ಬೇಸಿಕ್ ಸೈನ್ಸನ್ನು ಓದುವವರು ಕಮ್ಮಿ ಆಗಿದ್ದಾರೆ. ಈಗ ಬೇಸಿಕ್ ಸೈನ್ಸ್ ಅಂತ ಹೇಳಿದ್ರೆ ಯಾವುದು? ಅದು ನಾಲ್ಕು ಬೇಸಿಕ್ ಸೈನ್ಸ್: ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ. ಬಾಕಿದೆಲ್ಲ ಅವುಗಳ ಸಂತಾನ. ಇಂಜಿನಿಯರಿಂಗಲ್ಲೂ ಹಾಗೆಯೇ ಮೂಲ ಇಂಜಿನಿಯರಿಂಗ್ ಯಾವುದು? ಮುಖ್ಯವಾಗಿ ಮೂಲೆ ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗ್. ಇವತ್ತಿನ ಕಂಪ್ಯೂಟರು ಮತ್ತು ಅದರ ಸಂಪೂರ್ಣ ಸಂತಾನಗಳೆಲ್ಲ ಏನಿದೆ ಅದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಿಂದ ಹುಟ್ಟಿ ಬಂದಿರ್ಬೋದು ಅಂತ ಹೇಳ್ತಾರೆ ಬಲ್ಲವರು. ಆದರೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಹೋಗುವಷ್ಟು ಆಸಕ್ತಿ ಮೂಲ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಹೋಗಿ ಸೇರ್ಬೋದು. ಯಾರಿಗೂ ಕೂಡ ಶ್ರೇಯಸ್ಸು ಬೇಕಾಗಿದೆ. ನಮ್ಮ ಯುವಕರು, ನಾನು ಇವತ್ತು ಹೇಳೋದು ಇಷ್ಟನೆಯ, ನಮ್ಮ ಯುವಕರಿಗೆ ನೀವೆಲ್ಲ ಶ್ರೇಯಸ್ಸಿನ ಕಡೆ ಗಮನ ಮಾಡಿ. ಬೇಸಿಕ್ ಸೈನ್ಸನ್ನು ಓದಬೇಕು. ಆ ಬೇಸಿಕ್ ಸೈನ್ಸನ್ನು ಓದಿದಾಗ ನಿಜವಾಗಿ ಆ ಪ್ರೇಯಸ್ಸಿಗೆ ಅಲ್ಲಿ ಏನು ಬೇಕೋ ಅದು ಸಿಕ್ಕೇ ಸಿಗುತ್ತೆ. ಅನ್ವಯಿಕ ವಿಜ್ಞಾನ, ಅಪ್ಲೈಡ್ ಸೈನ್ಸ್ ಅಂತ ಹೇಳ್ತಾರೆ. ಸ್ವಾಮಿ ರಂಗನಾಥರು ಅದನ್ನು ಹೇಳುವಾಗ ಬೇಸಿಕ್ ಸೈನ್ಸ್ ಅನ್ನೋದು ಸರಸ್ವತಿ ಇದ್ದಂತೆ, ಅಪ್ಲೈಡ್ ಸೈನ್ಸು ಅನ್ವಯಿಕ ವಿಜ್ಞಾನ ಇದ್ದರೂ ಲಕ್ಷ್ಮಿ ಇದ್ದಂತೆ. ಸರಸ್ವತಿಯನ್ನು ಬಿಟ್ಟು ನೀವು ಲಕ್ಷ್ಮಿ ಅಂತ ಹೋದರೆ ಸ್ವಲ್ಪ ದಿವಸ
ವರ್ಷದಲ್ಲೇ ಮತ್ತು ವಾಪಸ್ ಬರಬೇಕಾಗುತ್ತೆ ನಿಮಗಲ್ಲಿ ಸಮಾಧಾನ ಶಾಂತಿ ಸಿಗುವುದಿಲ್ಲ. ಆ ರೀತಿಯಲ್ಲಿ ಶ್ರೇಷ್ಠತೆಗೆ ನಾವು ಬೆಲೆ ಕೊಡ್ತೀವಿ. ಇದು ಬಹಳ ವಿಶೇಷವಾದಂತಹ ಪದ. ದೇವರು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ನಮ್ಮ ಸಮಾಜ ಇವತ್ತು ಶ್ರೇಣೀಕೃತ ವರ್ಗ ವಿಭಾಗದಲ್ಲಿಯೇ ಗಮನಿಸಲ್ಪಡ್ತಾ ಇದೆ. ಆದರೆ ಅವರು ಈ ಶ್ಲೋಕಕ್ಕೆ ಒಂದು ವ್ಯಾಖ್ಯಾನವನ್ನು ಕೊಡ್ತಾ ಹೇಳಿದರು. ಆದರೆ ಸಮಾಜದಲ್ಲಿ ಮೊದಲಿನಿಂದಲೂ ಅತ್ಯಂತ ಶ್ರೇಯೋ ಮಾರ್ಗ ಪ್ರವರ್ತಕರಾಗಿ ಇದ್ದಂತಹ ಒಂದು ಗುಂಪೇ ಇತ್ತು. ಅವರನ್ನು ಬ್ರಾಹ್ಮಣರು ಅಂತ ಕರೀತಾ ಇದ್ದರು. ಇವತ್ತಿನ ಬ್ರಾಹ್ಮಣ ಅಲ್ಲ, ಅವರನ್ನು ಬ್ರಾಹ್ಮಣರು ಅಂತ ಕರೀತಾ ಇದ್ದರು. ಸ್ವಾಮೀಜಿಯವರು ಅದನ್ನು ಹೇಳಿ ಈ ವಿಚಾರವಾಗಿ ನಾನು ನನ್ನ ಉಪೋದ್ಘಾತದಲ್ಲಿ ಬಹಳ ವಿವರವಾಗಿ ಚರ್ಚೆ ಮಾಡಿದ್ದೇನೆ. ಬುದ್ಧ ಬ್ರಾಹ್ಮಣರು ಅಂತ ಹೇಳಿದ ಮಾತನ್ನು ನಾನು ಈ ಕ್ಲಾಸ್ನಲ್ಲಿ ಸುಮಾರು 8 ಶ್ಲೋಕಗಳನ್ನು ಹೇಳಿದ್ದೇನೆ. ಆ ರೀತಿಯಲ್ಲಿ ಇದ್ದರು. ಆದರೆ ಅವರು ಹೇಳುವುದು ಸಯತ್ ಪ್ರಮಾಣ ಕುರುತೆ. ಅವರು ಆಚಾರದಲ್ಲಿ ಅದನ್ನು ಇಟ್ಕೊಂಡಿದ್ದರು, ಏನು ಹೇಳ್ತಾರೋ ಅದನ್ನು. ಹಾಗಾಗಿ ಅದನ್ನು ಸಮಾಜ ಒಪ್ಕೊಳ್ತಾ ಇತ್ತು. ಅದನ್ನು ನೀನು ಮಾಡಬೇಕು ಅಂತ. ಕಾರಣ ಏನು ಅಂದರೆ, ನೀನೀಗ ಯುದ್ಧ ಮಾಡೋದಿಲ್ಲ ಅಂತಂದರೆ ಯಾವುದೋ ಕ್ಷಣಿಕವಾದಂತಹ ಒಂದು ಶ್ರೇಯಸ್ಸಿಗಾಗಿ ನೀನು ಯುದ್ಧದಿಂದ ಹಿಂದೆ ಹೋಗ್ತೀಯ. ಆದರೆ ನಿನಗೆ ಶ್ರೇಯಸ್ಸಂತ ಸಿಗುವುದಿಲ್ಲ. ನೀನು ಕ್ಷತ್ರಿಯ ವರ್ಣದಲ್ಲಿ ಬಂದಿರುವವನಾಗಿ ನಿನ್ನ ಧರ್ಮ ಯುದ್ಧ ಮಾಡುವುದು ಮತ್ತು ಧರ್ಮ ರಕ್ಷಣೆ ಮಾಡುವುದು. ಆದ್ದರಿಂದ ಅದನ್ನು ಹಿಂದಿನವರು ಹೇಳಿದ್ದಾರೆ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ ಸಹ ಯತ್ ಪ್ರಮಾಣ ಕುರಿತೆ ಲೋಕ ತತ್ ಅನುವರ್ತತೆ. ಆ ರೀತಿಯಲ್ಲಿ ನೀನು ಮಾಡಬೇಕು. ಒಂದು ಸಮಾಜದಲ್ಲಿ ಇಂತಹ ಶ್ರೇಷ್ಠರು ಹೇಗಿರ್ತಾ ಇದ್ರು ಅನ್ನೋದಕ್ಕೆ ಒಂದು ಉದಾಹರಣೆ. ಸುಮಾರು 19ನೇ ಶತಮಾನದ ಮಧ್ಯಭಾಗ ನಂತರದಲ್ಲಿ ಕಲ್ಕತ್ತಾ ಸಮೀಪ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಸುಧೀರಾಮ ಚಟರ್ಜಿ ಅಂತ ಹೋಗ್ತದೆ. ಬಹಳ ದೊಡ್ಡ ಸಾತ್ವಿಕ ಬ್ರಾಹ್ಮಣರು ಯಾವತ್ತೂ ಬಡ ಬ್ರಾಹ್ಮಣರು. ಸತ್ಯನಾರಾಯಣ ಪೂಜೆ ಆಗುತ್ತೆ, ನಮಗೆ ನಾಲ್ಕು ಕೊಟ್ಟರೆ ಗೊತ್ತಾಗುತ್ತೆ. ಒಬ್ಬ ದರಿದ್ರ ಬ್ರಾಹ್ಮಣದಿಂದ ಅದನ್ನೇ ಶುರು ಮಾಡ್ತಾರೆ ಅಲ್ಲವೇ. ಹಾಗಾಗಿ ತುಂಬ ಸಾತ್ವಿಕ ಬ್ರಾಹ್ಮಣ. ಆ ಹಳ್ಳಿಯಲ್ಲಿ ಅವನಿಗೆ ಒಳ್ಳೆ ಹೆಸರಿತ್ತು. ಆತ ಹೇಳಿದ ಮೇಲೆ ಅದು ಫೈನಲ್. ಆ ಹಳ್ಳಿಯಲ್ಲಿ ಒಬ್ಬ ಜಮೀನ್ದಾರ, ಆತ ಯಾವುದೋ ಒಂದು ಕೇಸಿನಲ್ಲಿ ಈ ಸುಧೀರಾಮ ಚಟರ್ಜಿಯನ್ನು ಕೇಳಿಕೊಂಡಂತೆ ಈ ಕೇಸ್ನಲ್ಲಿ ಕೋರ್ಟಿಗೆ ಬಂದು ಒಂದು ಸಾಕ್ಷಿ ಹೇಳಬೇಕು. ಆ ಸಾಕ್ಷಿ ಪೂರ್ಣ ಸತ್ಯವೇನಲ್ಲ, ಆದರೆ ನೀನು ಈ ರೀತಿ ಹೇಳಬೇಕು. ನೀನು ಹೇಳಿದ್ರೆ ಆ ಕೇಸ್ ನನ್ನ ಪರವಾಗಿ ಆಗುತ್ತೆ. ಆವಾಗ ಸುಧೀರಾಮ ಚಟರ್ಜಿ ಹೇಳ್ತಾರೆ, ಕೋರ್ಟಿಗೆ ಬಂದು ಪವಿತ್ರ ಗ್ರಂಥವನ್ನು ನಾನು ಕೈಯಲ್ಲಿ ಹಿಡ್ಕೊಂಡು ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಇನ್ನೇನನ್ನೂ ಹೇಳುವುದಿಲ್ಲ ಅಂತ ಹೇಳಿದ ಮೇಲೆ ನಾನು ಸತ್ಯ ಬಿಟ್ಟು ಬೇರೆ ಏನು ಹೇಳುವುದಿಲ್ಲ. ಆವಾಗ ಜಮೀನ್ದಾರನಿಗೆ ತುಂಬ ಕೋಪ ಬರ್ತಂತೆ. ಅವನು ಹೇಳ್ತಾನಂತೆ, ನೀನು ತುಂಬ ತೊಂದರೆಗೆ ಸಿಕ್ಕಾಕೊಳ್ಬೇಕಾಗುತ್ತೆ. ಪರವಾಗಿಲ್ಲ, ತೊಂದರೆಗೆ ಸಿಕ್ಕಾಕೊಳ್ಳೋದು ಪರವಾಗಿಲ್ಲ, ನಾನು ಹೇಳೋದಿಲ್ಲ. ಸರಿ, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಆ ಜಮೀನ್ದಾರ ಈ ಸುಧೀರಾಮ ಚಟರ್ಜಿಯವರನ್ನ ಹಳ್ಳಿಯಿಂದ ಓಡಿಸಿದ. ಪಾಳೆಗಾರರ ಸ್ವಭಾವ ಮನುಷ್ಯ ಅವತ್ತೆಲ್ಲ ಜಮೀನ್ದಾರಿಗೆ ಮನೋಭಾವಗಳು ಹಾಗಿದ್ದರು. ಪಾಪ ಏನು ಮಾಡ್ತಾರೆ, ಏನು ಮಾಡಬಾರ್ದು. ತನ್ನ 2 ಚಿಕ್ಕ ಮಕ್ಕಳನ್ನು ಕಟ್ಟಿಕೊಂಡು ಒಂದು ಸಣ್ಣ ಬಟ್ಟೆ ಗಂಟನ್ನು ಹಿಡ್ಕೊಂಡು ಆ ಮಕ್ಕಳ ತಾಯಿಯನ್ನು ಕಟ್ಕೊಂಡು ಹೊರಡ್ತಾರಂತೆ ಹಳ್ಳಿಯಿಂದ ಬೇಕರ್ ಆಗಿ. ಸರಿ, ಹೋಗುವಾಗ ಮಧ್ಯದಲ್ಲಿ ಇನ್ನೊಂದು ಹಳ್ಳಿಯನ್ನು ದಾಟಿ ಹೋಗಬೇಕಾಗುತ್ತೆ. ಎಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಿಲ್ಲ ಪಾಪ. ಒಂದು ಮಧ್ಯದಲ್ಲಿ ಇನ್ನೊಂದು ಹಳ್ಳಿ ಸಿಕ್ತು. ಆ ಹಳ್ಳಿಯಲ್ಲೂ ಕೂಡ ಸುಧೀರಾಮ ಚಟರ್ಜಿಯ ವಿಚಾರ ಗೊತ್ತಿತ್ತು ಇಲ್ಲ. ಆ ಹಳ್ಳಿಯಲ್ಲೂ ಒಬ್ಬರು ಜಮೀನ್ದಾರ. ಆದರೆ ಈ ಜಮೀನ್ದಾರ ಕರ್ಕೊಂಡಲ್ಲ, ಅವರು ಸ್ವಲ್ಪ ಸುಧೀರಾಮ ಚಟರ್ಜಿಯ ಮನೋಭಾವ. ಅವರು ಕೇಳ್ತಾರಂತೆ, ಯಾಕೆ ಅವರು ಇಲ್ಲ ಹೀಗಾಯಿತು, ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಅವರಿಗೆ ನಷ್ಟವಾದದ್ದು ನಮಗೆ ಲಾಭ. ಈ ಹಳ್ಳಿಯಲ್ಲಿ ಈ ಹಳ್ಳಿಯಲ್ಲಿ ನಿಮಗೆ ನಾನೇ ಸ್ವಲ್ಪ ಜಮೀನು ಕೊಡ್ತೀನಿ, ಅದನ್ನು ಮಾಡಿಕೊಂಡು ನೀವು ಕಾಲಕ್ಷೇಪ ಮಾಡಿ, ನಿಮಗೆ ಏನು ತೊಂದರೆ ಆಗೋಲ್ಲ. ಆ ಹಳ್ಳಿಯೇ ಕಾಮನಾದ ಊರು ಅಂತ ಹೇಳಿದ್ರು. ಹಾಗೂ ರಾಮಕೃಷ್ಣ ಪರಮಹಂಸರು ಹುಟ್ಟಿದ ಊರು. 2 ಮಕ್ಕಳು ಕರ್ಕೊಂಡು ಬಂದಿದ್ರು, ಇನ್ನೊಬ್ಬ ಮಗ ಅವರೇ ರಾಮಕೃಷ್ಣ. ಇಲ್ಲಿ ನಾವು ನೋಡಬೇಕಾದದ್ದು
ಆ ಶ್ರೀರಾಮ ಜಗತ್ತಿಯವರ ಆ ಜೀವನದ ನೈತಿಕ ನಡತೆಯ ಮೌಲ್ಯ ಏನೂ ಇಲ್ಲ ಅವರಿಗೆ. ಆ ಒಂದು ಆದರ್ಶ ಗುಣ, ಆ ನೈತಿಕ ಮೌಲ್ಯ ಪ್ರಜ್ಞೆ, ಆ ಸತ್ಯವನ್ನು ಬಿಟ್ಟು ನಾನು ಏನನ್ನೂ ಹೇಳೋದಿಲ್ಲ ಅನ್ನುವಂತಹ ಮನೋಭಾವ, ಸತ್ಯಕ್ಕಿಂತ ಹೊರತಾದದ್ದು ಏನೂ ಇಲ್ಲ. ನಮಗೆ ಜೀವನದಲ್ಲಿ ಈ ಸುಳ್ಳು ಹೇಳಿ ಶ್ರೇಯಸ್ಸಿಗಿಂತ ಪಡೆಯಬೇಕಾದದಕ್ಕಿಂತ ಹೆಚ್ಚಿನದಿದೆ. ಸತ್ಯವಿದೆ, ಆತ್ಮಗೌರವ ಇದೆ, ಸ್ವಾಭಿಮಾನವಿದೆ, ಮಾನ ಮರ್ಯಾದೆಗಳಿದೆ. ಈ ರೀತಿಯಲ್ಲಿ ಅವರು ಅಲ್ಲಿ ವಾಸ ಮಾಡಿದರು. ಆನಂತರದಲ್ಲಿ ಅಂತಹವರ ಮನೆಯಲ್ಲಿ ರಾಮಕೃಷ್ಣಂತಹ ಪರಮಹಂಸರು ಶುಚೀನಾಂ ಶ್ರೀಮತಾಂ ಕೇಹೇ ಯೋಗಭ್ರಷ್ಟ ಅಭಿಜಾತ ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ. 8ನೇ ಅಧ್ಯಾಯ ಬಂದಾಗ ಈ ಶ್ಲೋಕ ಬರುತ್ತೆ. ಯೋಗದಲ್ಲಿ ನಾವು ನಿಂತರಾಗಿ ಯೋಗ ಭ್ರಷ್ಟರಾಗಿ ಮಧ್ಯದಲ್ಲಿ ಇಲ್ಲಿಂದ ಹೋಗುವಂತಹ ಸಂದರ್ಭ ಬಂದರೆ ಅವರ ಯೋಗ ಎಲ್ಲಿಗೂ ಹೋಗುವುದಿಲ್ಲ, ನಾಶ ಆಗುವುದು. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಭಕ್ತೋ ಭಯ. ಸ್ವಲ್ಪವಾದರೂ ಅನುಸರಿಸಿದ್ರು ಸಾಕು ಆ ಧರ್ಮವನ್ನು. ಅಂತಹ ಯೋಗ ಭ್ರಷ್ಟರು ಶಾಶ್ವತವಾದ ಲೋಕವನ್ನು ಸೇರಿ ಹೆಚ್ಚಿನ ಕಾಲ ಅಲ್ಲಿ ಆತ್ಮದಲ್ಲಿ ಇದ್ದು ಮತ್ತೆ ಅವರು ಇಲ್ಲಿಗೆ ಬರುವಂತಹ ಸಂದರ್ಭ ಬಂದಾಗ ಶುಚೀನಾಂ ಶ್ರೀಮತಾಂ ಕೇಹೇ, ಅತ್ಯಂತ ಶುಚಿಯಾದ ಆಧ್ಯಾತ್ಮಿಕ ಪರಿಸರವೆಂಬ ಶ್ರೀಮಂತಿಕೆಯ ಪರಿಸರದಲ್ಲಿ ಮತ್ತೆ ಹುಟ್ಟಿ ಬರುತ್ತೆ ಯೋಗ ಭ್ರಷ್ಟ ಅಭಿಜಾತ. ಆ ರೀತಿಯಲ್ಲಿ ಶ್ರೇಷ್ಠ ಅನ್ನೋದಕ್ಕೆ ವಿಶೇಷವಾದ ಅರ್ಥವನ್ನು ನಾವು ತಗೊಳ್ಬೇಕು. ಅದನ್ನು ಈ ಶ್ಲೋಕದಿಂದ ನಾವು ಕಲಿಬೇಕು. ಬರೀ ಶ್ರೇಯಸ್ಸೇ ಜೀವನದಲ್ಲಿ ಅಂತ ಹೇಳಿದ್ರೆ ಅದನ್ನು ಕೃಷ್ಣ ಸ್ಪಷ್ಟವಾಗಿ ಈ ಶ್ಲೋಕದಲ್ಲಿ ಅವರು ಹೇಳುವುದು ಯಾಕೆಂದರೆ ಅಲ್ಲಿ ಕೇಳಿದಾನೆ 7ನೇ ಶ್ಲೋಕದಲ್ಲಿ ಯಚ್ಛ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ, ಅದನ್ನು ನನಗೆ ಹೇಳು. ಶಾದಿಮಾಂ ತ್ವಾಂ ಶಿಷ್ಯ ಅದೇ ಅಹಂ, ನಾನು ನಿನ್ನ ಶಿಷ್ಯ, ಆದ್ದರಿಂದ ನನಗೆ ಹೇಳೋದು ಕೃಷ್ಣ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಕೃಷ್ಣ ಈ ಮನೋಭಾವದಲ್ಲಿ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಈ ಯಜ್ಞರಾಜ ಶ್ರೇಷ್ಠ ತತ್ತದೇವೇತರೋಜನ ಸಯತ್ ಪ್ರಮಾಣಂ ಕುರುತೆ ಲೋಕ ತದನು ವರ್ತತೆ. ಸ್ವಾಮೀಜಿಯವರು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಇವತ್ತಿನ ದಿವಸ ಈ ಶ್ಲೋಕ ನಮ್ಮೆಲ್ಲ ಸಮಾಜದ ತಂದೆ ತಾಯಿಗಳಿಗೆ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅಂತ ಹೇಳುವುದಕ್ಕೆ ಒಂದು ಚಿಂತನೆ, ಉದಾಹರಣೆ ಇದೆ. ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದರೆ ತಂದೆ ತಾಯಿಗಳು ಹೇಳಿದ್ದನ್ನು ಮಾಡೋದಿಲ್ಲ, ತಂದೆ ತಾಯಿಗಳು ಏನು ಮಾಡ್ತಾರೋ ಅದನ್ನು ಮಾಡ್ತಾರೆ. ನಾವು ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಅಂತೇಳಿ ಆ ಮಕ್ಕಳೆದುರಲ್ಲೇ ನಾವು ಮಾಡಬಾರ್ದನ್ನು ಮಾಡ್ತಾ ಇದ್ದರೆ ಮಕ್ಕಳು ನಾವು ಹೇಳಿದ್ದಕ್ಕಿಂತ ನಾವು ಮಾಡಿದ ಬಗ್ಗೆನೇ ಗಮನ ಜಾಸ್ತಿ. ಆದ್ದರಿಂದ ಆ ಶ್ರೇಷ್ಠ ಅನ್ನುವ ಪದವನ್ನು ನಾವು ಮನಸ್ಸಿಗೆ ತಂದುಕೊಳ್ಬೇಕು. ಟಿ ವಿ ಹಾಕಬಾರ್ದು ಅಂತ ಮಕ್ಕಳಿಗೆ ಹೇಳ್ತೀವಿ, ಆದರೆ ಟೈಮ್ ಇದ್ದಾಗೆಲ್ಲ ನಾವು ತಿನ್ನುವಾಗಲೂ ಸೋಫಾ ಮೇಲೆ ಕೂತ್ಕೊಂಡು ಟಿ ವಿ ಹಾಕಿಕೊಂಡು ತಿಂದಿದ್ದೀವಿ. ಮಕ್ಕಳಿಗೆ ಏನಾಗುತ್ತೆ, ಅಪ್ಪ ಇಷ್ಟು ಮಾಡಿದ್ರೆ ನಾನು ಇಷ್ಟು ಮಾಡ್ಬೋದು. ಆ ರೀತಿಯಲ್ಲಿ ಇವತ್ತು ಯಾವ ರೀತಿಯಾಗಿ ಸಮಾಜ ಕೆಟ್ಟೋಗಿದೆ ಅಂದರೆ ಸ್ವಾಮೀಜಿಯವರು ಹೇಳ್ತಾರೆ, ನಾನು ಗಮನಿಸ್ತಾ ಇದ್ದೀನಿ. ಅವ್ರು ಹೇಳೋದು ಅಮೆರಿಕ, ಇಂಗ್ಲೆಂಡು, ಆಸ್ಟ್ರೇಲಿಯಾ, ಯುರೋಪ್ ಕಂಟ್ರೀಸು ಇದೆಲ್ಲ ಮೀಡಿಯಾ ಅಂದರೆ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಮುಖ್ಯವಾಗಿ ಬರುವಂತಹ ವಿಚಾರಗಳೆಲ್ಲ ಕೊಲೆ, ಸುಲಿಗೆ, ದರೋಡೆ, ಕ್ರೈಮು ಇಂಥದ್ದೇ ತುಂಬಿಕೊಂಡು ಬಿಟ್ಟಿದೆ. ನಮ್ಮಲ್ಲೂ ಹಾಗೆ ಆಗಿದೆಯಲ್ಲ, ಈಗ ಮೀಡಿಯಾದಲ್ಲೂ ಅದೇ ಆಗಿದೆ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಅದೇ ಆಗಿದೆ, ಪೇಪರ್ಗಳಲ್ಲೂ ಪತ್ರಿಕೆಗಳಲ್ಲೂ ಅದೇ ಆಗಿದೆ. ಅದನ್ನೇ ಮುಖ್ಯವಾಗಿ ನಾವು ಗಮನಿಸ್ತೀವಿ. ದೇವಿ ಭಾಗವತ ಒಂದು ಕಡೆ ಹೇಳ್ತಾರೆ, ಸಾತ್ವಿಕವಾದ ಓದು, ರಾಜಸಿಕವಾದ ಓದು, ತಾಮಸಿಕವಾದ ಓದು ಅಂತೇಳಿ. ಶಾಸ್ತ್ರಗಳನ್ನು ಓದುವುದು, ವೇದಾಧ್ಯಯನ, ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಶಾಸ್ತ್ರಗಳನ್ನು ಓದುವುದು, ಪುರಾಣ, ಇದೆಲ್ಲ ಸಾತ್ವಿಕವಾದ ಓದು. ಪುರಾಣಗಳನ್ನು ಓದುವುದು, ಕಾವ್ಯಗಳನ್ನು ಓದುವುದು, ಇವೆಲ್ಲ ರಾಜಸಿಕವಾದ ಓದು. ವೃತ್ತಪತ್ರಿಕೆಗಳನ್ನು ಓದುವುದು ತಾಮಸಿಕವಾದ ಓದು ಅಂತ ಹೇಳಿ. ಇವತ್ತಿನ ಸಂದರ್ಭದಲ್ಲೂ ವೃತ್ತಪತ್ರಿಕೆಗಳಲ್ಲಿ ಬರುವಷ್ಟು
ಮುಂದಾಳಾಗಿರುವವನು ಸರದಾರ ಅಂತ ಇರಬೇಕು. ಸರದಾರ ಅಂತ ಹೇಳಿದ್ರೆ ಸಿಖ್ ಪಂಥದಲ್ಲಿ ಸರದಾರ ಅಂತ ಸಾಮಾನ್ಯವಾಗಿ ಎಲ್ಲರನ್ನೂ ಸರ್ದಾರ ಅಂತ ಹೇಳ್ತಾರೆ. ಯಾಕೆ ಸರ್ದಾರ ಅಂತ ಹೇಳ್ತಾರೆ ಅವರನ್ನ? ಸರ್ದಾರ ಅಂತ ಹೇಳಿದ್ರೆ ಏನು? ಯಾವುದೋ ಒಂದು ಕಾಲದಲ್ಲಿ ಮುಸ್ಲಿಮರಿಂದ ಅವರು ತುಂಬ ಸಂಕಟಕ್ಕೆ ಅನುಭವಿಸಬೇಕಾಗಿ ಬಂದಾಗ ಅವರ ಮನೆಯಾದ ಹೆಂಗಸನ್ನ ಮತ್ತು ತಮ್ಮ ಅನುಯಾಯಿಗಳಿಂದ ರಕ್ಷಣೆ ಮಾಡಲಿಕ್ಕಾಗಿ ಅವರು ಎದ್ದು ನಿಲ್ತಾರೆ. ಆವಾಗ ಅವರು ಕೃಪಾಣ ಅಂತ ಹೇಳಿ ಇಟ್ಕೊಂಡಿರ್ತಾರಲ್ಲ, ಆವಾಗ ಅವರು ಶತ್ರುಗಳನ್ನ ನಾಶ ಮಾಡಲಿಕ್ಕಾಗಿ ತಗೊಂಡಂತಹ ಆ ಕೃತಿಯನ್ನು ಅದರ ಚಿಹ್ನೆಯಾಗಿ ಕೃಪಾಣವನ್ನು ಇವರು ಇಟ್ಕೊಂಡಿರ್ತಾರೆ. ಅದಕ್ಕೆ ಸರ್ದಾರ್ ಆ ಪದ ಆಗ ಅವರಿಗೆ ಬಂತು. ಸರ್ದಾರ್ ಅಂತ ಹೇಳಿದ್ರೆ ಸಿರ್ದಾರ್, ತಾನು ನಂಬಿದವರನ್ನು ರಕ್ಷಣೆ ಮಾಡಲಿಕ್ಕಾಗಿ, ಸಮಾಜದ ಒಳ್ಳೆಯವರನ್ನು ರಕ್ಷಣೆ ಮಾಡಲಿಕ್ಕಾಗಿ ತನ್ನ ತಲೆಯನ್ನೇ ಕೊಡುವಲು ಯಾರು ಮುಂದಾಡ್ತಾರೋ ಅಂತಹವರು ಸರದಾರ. ಅದು ಸಿರ್ದಾರ್ ಹೋಗಿ ಸರ್ದಾರ. ಹಾಗಾಗಿ ನಾವು ಆ ಸರ್ದಾರ್ ಅನ್ನುವ ಆ ಪದವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಾವು ಏನು ಮಾಡುವಾಗ ಆ ರೀತಿಯಲ್ಲಿ ಯದ್ಯದ ಆಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಃ ತತ್ ಅನುವರ್ತತೆ ಅನ್ನುವಂತಹ ಮಾತನ್ನು ಈ ಶ್ಲೋಕದಿಂದ ನಾವು ಗಮನಿಸ್ತೀವಿ. 22ನೇ ಶ್ಲೋಕ. ಇಲ್ಲಿಂದ ಮುಂದೆ ಈ ಶ್ಲೋಕ ಆದಮೇಲೆ ಇನ್ನು 3 ಶ್ಲೋಕದಲ್ಲಿ ಕೃಷ್ಣ ಈ ಶ್ಲೋಕಕ್ಕೆ ಅನುಸ್ಯೂತವಾಗಿ ಹೊಂದಿಕೊಳ್ಳುವಂತೆ ತಾನು ಹೇಗಿದ್ದೇನೆ ಅನ್ನುವುದನ್ನು ತಿಳಿಸಿಕೊಡ್ತಾರೆ. 22ನೇ ಶ್ಲೋಕ ಹೇಳ್ತೇನೆ ನೋಡಿ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಷು ಕಿಂಚನ ನಾನವಾಪ್ತ ಮಮಾಪ್ತವ್ಯಂ ವರ್ತ ಏವ ಚ ಕರ್ತವ್ಯ. ಅರ್ಜುನ, 3 ಲೋಕಗಳಲ್ಲಿಯೂ ತ್ರಿಷು ಲೋಕೇಶು 3 ಲೋಕಗಳಲ್ಲಿಯೂ ಕೂಡ ನನಗೆ ಯಾವ ಕರ್ತವ್ಯವೂ ಇಲ್ಲ. ಕಿಂಚನ ಕರ್ತವ್ಯಂ ನಾಸ್ತಿ. ಕೃಷ್ಣನಿಗೆ ಯಾವುದೂ ಕೂಡ ಆಬ್ಲಿಗೇಷನ್ ಅಂದರೆ ಇರಲಿಲ್ಲ. ಅವನಿಗೆ ಏನೂ ಬೇಕಾಗಿರಲಿಲ್ಲ ಭಕ್ತನಿಗೆ. ಕೃಷ್ಣನ ವ್ಯಕ್ತಿತ್ವವೇ ಆ ಥರ. ಹಾಗಾಗಿಯೇ ಅವನಿಂದ ಗೀತೆಯಿಂದ ಒಂದು ಸಂಕೀರ್ತ ಬಂತು ಅಂತ ಹೇಳ್ತಾರೆ. ನ ಅನವಾಪ್ತಂ ಅವಾಪ್ತವ್ಯ. ನಾನು ಹಿಂದೆ ಹೊಂದದೇ ಇದ್ದದ್ದು ಯಾವುದೂ ಇಲ್ಲ. ನ ಅನವಾಪ್ತಂ ನ ಅವಾಪ್ತವ್ಯಂ. ಮುಂದೆ ಇನ್ನೇನಾದರೂ ಹೊಂದಬೇಕು ಅನ್ನುವುದು ನನಗೇನೂ ಇಲ್ಲ. ನಾನು ಹೊಂದದೇ ಇರುವುದೂ ಇಲ್ಲ, ಹೊಂದಬೇಕಾದದ್ದೂ ಇಲ್ಲ. ಆದರೂ ಕೂಡ ವರ್ತ ಏವ ಚ ಕರ್ಮಣಿ. ನಾನು ಕರ್ಮದಲ್ಲಿಯೇ ತೊಡಗಿಕೊಂಡಿದ್ದೇನೆ. ಇದು ಅರ್ಜುನಿಗೆ ಹೇಳಿದ ಮಾತ್ರವಲ್ಲ. ಈ ಶ್ಲೋಕದ ಅರ್ಥ, ಈ ಶಬ್ದಾರ್ಥ ಇಷ್ಟು. ಮುಂದಿನ ಶ್ಲೋಕದ ಶಬ್ದಾರ್ಥವನ್ನು ತಿಳ್ಕೊಂಡು ಯದಿ ಹ್ಯಹಂ ನ ವರ್ತೇಯಂ ಜಾತು ಕರ್ಮಣಿ ಅತಂದ್ರಿತಃ ಮಮ ವರ್ತಮಾನು ವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಪಾರ್ಥ ಎಲೆ ಅರ್ಜುನ, ಅತಂದ್ರಿತಃ. ತಂದ್ರಿ ಅಂತ ಹೇಳಿದ್ರೆ ಆಲಸ್ಯ, ಸೋಮಾರಿತ, ನಿದ್ರೆ. ಅತಂದ್ರಿತಃ ನಿದ್ರೆ ಇಲ್ಲದೆ, ಸೋಮಾರಿತನವಿಲ್ಲದೆ, ಆಲಸ್ಯವಿಲ್ಲದೆ, ಜಾಗರೂಕತೆ ಇಲ್ಲದೆ, ನಾನು ಜಾಗರೂಕನಾಗಿ ಆಲಸ್ಯವಿಲ್ಲದೆ ಅತಂತ್ರಿತ ಕರ್ಮದಲ್ಲಿ ಯಾವಾಗಲಾದರೂ ಪ್ರವೃತ್ತನಾಗದಿದ್ದರೆ ಯದಿ ಅಹಂ ನ ವರ್ತೇಯಂ. ಜಾಗರೂಕನಾಗಿ ನಾನು ಕರ್ಮದಲ್ಲಿ ಪ್ರವರ್ತನೆಯನ್ನು ಇಟ್ಟುಕೊಳ್ಳದೇ ಹೋದಲ್ಲಿ ಏನು ಮಾಡ್ತಾರೆ ಜನಗಳು? ಮಮ ವರ್ತಮಾನ ವರ್ತಂತೆ. ವರ್ತಮಾನ ದಾರಿ. ನಾನು ಏನು ಮಾಡಿದೀನೋ ಅದನ್ನೇ ಎಲ್ಲರೂ ಅನುಸರಿಸ್ತಾರೆ. ನನ್ನ ದಾರಿಯನ್ನೇ ಎಲ್ಲರೂ ಕೂಡ ತಮ್ಮ ದಾರಿಯನ್ನಾಗಿ ಮಾಡಿಬಿಡ್ತಾರೆ. ಇಂದಿನ ಶ್ಲೋಕದ ಸಯತ್ ಪ್ರಮಾಣಂ ಕುರುತೆ ಲೋಕಃ ತದನು ಬರ್ತದೆ. ಯದ್ಯದ್ ಆಚರತಿ ಶ್ರೇಷ್ಠ ತತ್ತದೇವೇತರೋ ಜನ. ತನ್ನನ್ನೇ ಉದಾಹರಣೆಯಾಗಿ ಕೊಡ್ತಾ ಇದ್ದಾನೆ. ನಾನೇನಾದರೂ ಜಾಗರೂಕನಾಗಿ ಕಲ್ಪದಲ್ಲಿ ಪ್ರವೃತ್ತನಾಗದೇ ಹೋದರೆ ಮನುಷ್ಯರೆಲ್ಲ ನನ್ನ ಮಾರ್ಗವನ್ನು ಸರ್ವ ಪ್ರಕಾರಗಳಿಂದಲೂ ಅನುಸರಿಸ್ತಾರಪ್ಪ. ಆದರೆ ನೋಡು, ನಾನು ಅದಕ್ಕೋಸ್ಕರನೆಯ ವರ್ತ ಏವ ಚ ಕರ್ಮಣಿ, ಕರ್ಮದಲ್ಲಿಯೇ ನಾನು ನಿರತನಾಗಿದ್ದೀನಿ. 24ನೇ ಶ್ಲೋಕ ಏನು ಹೇಳುತ್ತದೆ? ಉತ್ಸೀರೇಯು ಇಮೇ ಲೋಕ ನ ಕುರ್ಯಾಂ
ಕರ್ಮ ಚೇತ್ ಅಹಂ ಶಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಮ ಪ್ರಜಾ. ನಾನೇನಾದರೂ ಕರ್ಮವನ್ನು ಮಾಡದೇ ಹೋದರೆ ನ ಕುರ್ಯಾಂ ಕರ್ಮ ಚೇತ್ ಅಹಂ, ನಾನು ಕರ್ಮವನ್ನು ಮಾಡದೇ ಹೋದಲ್ಲಿ ಉತ್ಸೀದೇಯುವೋ ಇವೇ ಲೋಕ, ಈ ಲೋಕಗಳೆಲ್ಲ ನಾಶವಾಗಿ ಹೋಗಿದೆ. ಮತ್ತು ಶಂಕರಸ್ಯ ಚ ಕರ್ತಾ ಸ್ಯಾಂ, ವರ್ಣಸಂಕರಕ್ಕೆ ಅಂದರೆ ಸಮಾಜದಲ್ಲಿ ಒಂದು ರೀತಿಯ ಅಲ್ಲೋಲ ಕಲ್ಲೋಲ ಆಗುವುದಕ್ಕೆ ಕಾರಣವಾಗಿರುತ್ತದೆ. ಶಂಕರಸ್ಯ ಚ ಕರ್ತಾ ಉಪಹನ್ಯಾಂ ಇಮಾಹ ಪ್ರಜಾ, ಈ ಜನರನ್ನೂ ಕೂಡ ಆ ಮೂಲಕ ನಾನೇ ನಾಶ ಮಾಡುವುದಕ್ಕೂ ಕಾರಣನಾಗಿದೆ. ಆದ್ದರಿಂದಲೇ ನಾನು ನಿರಂತರವೂ ಕೂಡ ಕರ್ಮದಲ್ಲಿಯೇ ಇದೆ. ಕೃಷ್ಣನ ಈ ಮಾತನ್ನು ನಾವು ಗಮನಿಸುವಾಗ ಕೃಷ್ಣನ ವ್ಯಕ್ತಿತ್ವವನ್ನು ನೀವು ಒಂದ್ಸಲಿ ನೋಡಬೇಕು. ಅವನು ತನ್ನ ಬಾಲ್ಯ ಭಾಗವತ ಮಹಾಭಾರತ ಹರಿವಂಶ, ಭಾಗವತದಲ್ಲಿ ಬರುವಂತಹ ಅವನ 11ನೇ ಸ್ಕಂದ ಮತ್ತು 12ನೇ ಸ್ಕಂದದ ಬಾಲ್ಯದ ವಿಚಾರಗಳನ್ನು ಬಿಟ್ಟುಬಿಟ್ಟಿದೆ. ಆ ನಂತರದಲ್ಲಿ ಅವನು ಮಹಾಭಾರತದಲ್ಲಿ ಒಂದು ರೀತಿಯ ಪ್ರೌಢನಾಗ, ಆ ಪ್ರೌಢತೆಯ ನೆಲೆಯಲ್ಲಿ ಅವನು ಒಬ್ಬ ದೊಡ್ಡ ಸ್ಟ್ರಾಟಜಿಸ್ಟ್ ಆಗ, ರಾಜಕೀಯ ಮುತ್ಸದ್ದಿ, ಆಧ್ಯಾತ್ಮಿಕ ಗುರು, ವೈಚಾರಿಕ ಪ್ರಜ್ಞೆಯ ಚಿಂತಕ, ದೊಡ್ಡ ಸೇನಾನಿ. ಇದೆಲ್ಲ ಅವನ ಮಹಾಭಾರತದಲ್ಲಿ ಅವನ ವ್ಯಕ್ತಿತ್ವವನ್ನು ನಾವು ನೋಡಬಹುದು. ಎಷ್ಟರ ಮಟ್ಟಿಗೆ ಅವನು ಮಾಡ್ತಾ ಇದ್ದ, ಅವನೇನಾದರೂ ಮನಸ್ಸು ಮಾಡಿದರೆ ಅವನು ಹೇಗೆ ಬಯಸಿದರೆ ಹಾಗೆ ಆಗ್ತಾ ಇದ್ದ. ಆದರೆ ಅವನು ಹಾಗೆ ಮಾಡಲಿಲ್ಲ. ಲೋಕದ ಹಿತ ಏನು ಅನ್ನೋದನ್ನೇ ಅವನು ಗಮನಿಸಿಕೊಂಡನು. ಅವನಿಗಾಗಿ ಅವನು ಪಡಬೇಕಾದಂತೆ ಏನೂ ಇರಲಿಲ್ಲ. ಲೋಕಕ್ಕಾಗಿಯೇ, ಜನಗಳ ಹಿತಕ್ಕಾಗಿಯೇ ಅವನು ಎಲ್ಲವನ್ನೂ ಮಾಡ್ತಾ ಹೋದ. ಅವನು ತನ್ನ ಬಿಡುವಿಲ್ಲದ ಕಾರ್ಯದಲ್ಲಿ ಮಗ್ನನಾಗಿದ್ದರೂ ಕೂಡ ನಂತರದಲ್ಲಿ ಮೊದಲೆಯಿಂದ ಅವನು ದ್ವಾರಕೆಗೆ ಹೋಗಿ ದ್ವಾರಕೆಯಲ್ಲಿ ಅವನು ಸೆಟ್ಲ್ ಆದಮೇಲೆ ದ್ವಾರಕೆಯಿಂದ ಇವತ್ತಿನ ರಾಜಧಾನಿ ದಿಲ್ಲಿ, ಅಂದರೆ ಆವತ್ತಿನ ಇಂದ್ರಪ್ರಸ್ಥ, ಅಲ್ಲಿಗೆ ಮತ್ತೆ ಮತ್ತೆ ಬಂದು ಹೋಗಿ ಮಾಡ್ತಾ ಇದ್ದ. ಹಾಗೆ ಬಂದು ಹೋಗಿ ಮಾಡುವಾಗ ಅವನು ಎಲ್ಲಿ ಬರ್ತಾ ಇದ್ದ? ರಾಜಸ್ಥಾನದ ಮರಳಗಾಡಿನ ದಾರಿಯಲ್ಲಿ ಬರ್ತಾ ಇದ್ದ. ಎಷ್ಟು ಸಾರಿ ಬಂದು ಹೋಗಿದ್ದ ಅನ್ನೋ ಲೆಕ್ಕವಿಲ್ಲ. ಅವನು ಅಷ್ಟೊಂದು ಇದರಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತ ಕೇಳಿದ್ರೆ, ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಇದನ್ನು ವಿವರಣೆ ಕೊಡ್ತಾರೆ. ಪಾಂಡವರ ರಾಯಭಾರಿಯಾಗಿ ಕೌರವರ ಆಸ್ಥಾನಕ್ಕೆ ಹೋಗಿ ಯುದ್ಧವನ್ನು ತಡೆಗಟ್ಟಲು, ಶಾಂತಿಯನ್ನು ಸ್ಥಾಪಿಸಲು ಮತ್ತು ಸಹೋದರರಾದ ಪಾಂಡವರಿಗೆ ಅವರ ಅರ್ಧ ರಾಜ್ಯವನ್ನು, ಅವರ ಭಾಗವಾದ ಅರ್ಧ ರಾಜ್ಯವನ್ನು ಕೊಟ್ಟು ಶಾಂತಿಯನ್ನು ಸ್ಥಾಪಿಸಲಿಕ್ಕಾಗಿ ದುರ್ಯೋಧನನ ಆಸ್ಥಾನಕ್ಕೆ ತಾನೇ ದೂತನಾಗಿ ಹೋಗ್ತಾನೆ. ದುರ್ಯೋಧನನ ಮುಂದೆ ಕೂತ್ಕೊಂಡು ಪಾಂಡವರ ಪರವಾಗಿ ದೂತನಾಗಿ ಹೋಗಿ ವಕಾಲತ್ತು ವಹಿಸಿ ಮಾತನಾಡ್ತಾನೆ. ಆದರೆ ದುರ್ಯೋಧನ ಒಪ್ಪುವುದಿಲ್ಲ. 5 ಗ್ರಾಮಗಳನ್ನಾದರೂ ಕೊಡಿ ಅಂತ ಕೇಳ್ತಾನೆ. 5 ಹೆಜ್ಜೆ ಭೂಮಿಯೂ ಕೊಡಲ್ಲ ಅಂತ ಹೇಳ್ತಾನೆ. ಅದೆಲ್ಲ ಗೊತ್ತಿರೋ ವಿಚಾರ. ಇದೆಲ್ಲ ಅವನು ಮಾಡಬೇಕಾಗಿತ್ತ. ಆವಾಗ ಮಹಾಭಾರತದಲ್ಲಿ ಬರುವಂತೆ ಅಲ್ಲಿ ಅವನು ಆಡಿರುವಂತಹ ಮಾತುಗಳು, ಆ ಸಂದರ್ಭದಲ್ಲಿ ದುರ್ಯೋಧನ ಜೊತೆಗೆ ಅವರು ಮಾಡಿದ ಸಂವಾದಗಳು, ಇದನ್ನೆಲ್ಲ ಸ್ವಾಮೀಜಿಯವರು ಹೇಳಿದರು, ರಘುನಾಥಾನಂದಿಯವರು. ಇದನ್ನೆಲ್ಲ ಕ್ರೋಢೀಕರಿಸಿ ಯಾರಾದರೂ ಒಂದು ಪುಸ್ತಕವನ್ನು ಬರೆದರೆ ಇವತ್ತಿನ ದಿವಸ ವಿಶ್ವಸಂಸ್ಥೆಯಲ್ಲಿ ಮಾತನಾಡುವವರಿಗೆ ಒಂದು ಒಳ್ಳೆಯ ಆಕರ ಗ್ರಂಥವಾಗಿ, ಇಂದಿಗೂ ಕೂಡ ವಿಶ್ವಸಂಸ್ಥೆಯಲ್ಲಿ ನಮ್ಮ ಭಾರತದಿಂದ ಹೋದಂತಹ ಪ್ರತಿನಿಧಿಗಳು ಕೆಲವೊಮ್ಮೆ ಮಾತನಾಡುವಾಗ ಭಾರತದ ಈ ಕೃಷ್ಣನ ದೂತನಾಗಿ ಆಡಿದ ಮಾತುಗಳ ಪ್ರತಿಧ್ವನಿ ಕೇಳುತ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ದೂತನಾಗಿ ಕೆಲಸ ಮಾಡುವ ದೂತ ಅನ್ನೋ ಪದದಿಂದ ನಮಗೆ ಅಂಬಾಸಡರ್ ಅನ್ನೋದು ಭಾಳ ಬರ್ತಲ್ಲ, ಅದು ಇಷ್ಟ ಆಗುತ್ತೆ. ಅಂದರೆ ಹಾಗೆ ಇಂಗ್ಲೀಷ್ನಲ್ಲಿ ಹೇಳಿದ್ರೆ ನಮಗೆಲ್ಲ ಇಷ್ಟ ಆಗುತ್ತೆ. ಆದರೆ ಅದರ ಅರ್ಥ ಆಶ್ಚರ್ಯ. ದೂತಾವಾಸ ಅಂತ ಹೇಳ್ತೀವಿ ನಾವು. ಅಯ್ಯೋ, ನಾವು ಕೃಷ್ಣನ ಆ ಯೋಗ್ಯತೆ ಇದೆಯಲ್ಲ ಅದನ್ನು ಗಮನಿಸಬೇಕು. ಈ ಸಂದರ್ಭದಲ್ಲಿ ಕೃಷ್ಣನ ವ್ಯಕ್ತಿತ್ವವನ್ನು ಕೃಷ್ಣಾವತಾರದಲ್ಲಿ ವರ್ಣಿಸುವ ರೀತಿ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ, ತುಂಬ ಸುಂದರವಾಗಿ ಹೇಳ್ತಾರೆ. ಹಾಗಾಗಿ ನನಗೆ ಅದು ಇಷ್ಟ ಆಯಿತು, ನಿಮ್ಮ ಜೊತೆಗೆ ಹಂಚಿಕೊಳ್ಳೋಣ ಅಂತ ಹೇಳ್ತು. ಎರಡು ಮುಂದೆ ಹೋಗ್ದವನು ನಾನು ಅದನ್ನು ನಿಮ್ಮ ಮುಂದೆ ಶೇರ್ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಬ್ಯಾಡ್ ಲಕ್ ಅಂತ ಏನಾದರೂ ಇದ್ದರೆ ಅದಕ್ಕೊಂದು ಮನುಷ್ಯ ಸ್ವರೂಪ ಕೊಡಬಹುದು ಅಂತಾದರೆ ಅದು ಕೃಷ್ಣನಿಗೆ ಕೊಡಬಹುದು ಅಂತ ಹೇಳ್ತಾರೆ. ಇಫ್
Bad luck was a person. It was Krishna, born in a prison cell with chains, cold walls, and fear. The West writes self-help books after one breakup and a weekend depression. ಕೃಷ್ಣ ತನ್ನ ಸ್ವಂತದ್ದೇನು ಬರ್ಕೊಳ್ಳಲಿಲ್ಲ ಆ ಥರದ್ದು ಆತ್ಮಚರಿತ್ರೆಯನ್ನು. ವ್ಯಾಸರು ಬರೋದು ಅದು ಬೇರೆ ವಿಚಾರ. ಕೃಷ್ಣ ವಾಸ್ ಬಾರ್ನ್ ವಿತ್ ಎ ಡೆತ್ ವಾರೆಂಟ್ ನಮಗೆಲ್ಲ ಗೊತ್ತಿದೆ. ಹಿಸ್ ಓನ್ ಅಂಕಲ್ ವಾಂಟೆಡ್ ಹಿಮ್ ಡೆಡ್, ಕಂಸ. ಹಿ ನೆವರ್ ಡ್ರ್ಯಾಂಕ್ ಹಿಸ್ ಮದರ್ಸ್ ಮಿಲ್ಕ್. Hours after birth, his father carried him across a mad river at midnight. Rain above, death behind, darkness ahead. No burning bush, no sea parting, no miracle announcing salvation, no therapist with scented candles. Just survive. Born a prince, raised a cowherd. Before he could speak, they said, Pudana, Shakatasura, Rinavata, Kaliya, one after another. As if destiny hated him personally. And he still smiled and smiled. Adharam maduram, vadanam maduram, shamidam maduram, hasidam maduram, hridayam maduram, gamanam maduram, madhuradipate, akhilam maduram. He smiled and smiled. People today collapse over an unfollow. ಅಲ್ವಾ? ಎಷ್ಟು ಜನ ಅನ್ಫಾಲೋ ಆಗಿಬಿಟ್ಟಿದ್ದಾರೆ ಇದರಲ್ಲಿ ಬರ್ಕೊಂಡ್ಬಿಡ್ತಾರೆ ಪಾಪ. He lost everything early life. His parents, his childhood, his home, and Radha. Radha, the Bollywood never understands. ಮಧುಬರಮಯ ರಾಧಿಕಾ ನಾಚೆಯೇ ಅನ್ನೋದರಲ್ಲೇ ಮುಗಿಸಿಬಿಟ್ಟರು ರಾಧಾ ಮತ್ತು ಕೃಷ್ಣನ ಸಂಬಂಧವನ್ನೇ ಹೊರತುವ ಅದಕ್ಕಿಂತ ಮೇಲಿನ ಅದಕ್ಕೊಂದು ಪಾವಿತ್ರ್ಯ ಇದೆ ಅಂತ ಹೇಳಿ ಅವರು ಗಮನಿಸಲೇ ಇಲ್ಲ. ಬಾಲಿವುಡ್ ನೆವರ್ ಅಂಡರ್ಸ್ಟ್ಯಾಂಡ್. ಹಿಸ್ ಕ್ಲೋಸೆಸ್ಟ್ ಫ್ರೆಂಡ್ ಸುಧಾಮ lived in poverty. Krishna could not protect everyone he loved. Shishupala insulted him publicly again and again before assembled kings. Krishna listened smilingly, calmly, listened and listened. Then came Jarasandha, 17 invasions. Mathura burned again and again. Then came the greatest tragedy, the Mahabharata. Krishna tried to stop it. He went himself. He sat before Duryodhana, pleaded for peace. Just 5 villages. Duryodhana refused, and humanity walked into hell smiling. 18 days later, rivers carried blood. 1.66 billion dead. Think about that. An entire civilization collapsing into dust. And Krishna carried that silently. No lamentation carved into scripture. No prophet demanding heaven explain itself. Just silence and silence. Then Gandhari cursed him. A grieving mother blamed him for everything. Krishna respectedly accepted. ನಾವು ಸ್ಪಿರಿಚುಯಾಲಿಟಿ ಏನು ಅಂತ ಕೇಳಿ, ಸ್ಪಿರಿಚುಯಾಲಿಟಿಗೂ ಫಿಲಾಸಫಿಗೂ ಸಂಬಂಧ ಇದೆ. ಫಿಲಾಸಫಿ ನಮ್ಮ ಪುಟ್ಟಣ್ಣವರು ಬಂದಿದ್ದಾರಾ? ಬಂದಿದೆ. ಪುಟ್ಟಣ್ಣವರು ಪ್ರಶ್ನೆ ಕೇಳಿದ್ರು, ಫಿಲಾಸಫಿ ಮತ್ತು ರಿಲಿಜಿಯನ್ಗೂ ಏನು ಸಂದರ್ಭ ಬಂದಿದೆ, ಅದು ಹೇಳ್ತಾರೆ ಯಾವ ಥರ ಒಂದು ನಾನು ಹೇಳಿದ್ದೆ.
ಸಣ್ಣದಾಗಿ ಅದನ್ನು ತಿಳಿಸಿ. ಸ್ಪಿರಿಚುಯಾಲಿಟಿ, ಫಿಲಾಸಫಿ. ಫಿಲಾಸಫಿಗೂ ರಿಲಿಜಿಯನ್ನಿಗೂ ವ್ಯತ್ಯಾಸ ಏನು? ಫಿಲಾಸಫಿ ಅಂತ ಹೇಳುವುದು, ರಿಲಿಜಿಯನ್ ಅಂತ ಹೇಳಿದರೆ ಒಂದು ದೇವರನ್ನು ಇಟ್ಟುಕೊಂಡು ಹಾಗೂ ಆ ದೇವರಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಇಟ್ಟುಕೊಂಡು ನಾವು ಮಾಡುವ ಆಚರಣೆ ಇತ್ಯಾದಿಗಳನ್ನು ತಿಳಿಸುವ, ನಮ್ಮ ಕ್ರಿಯಾಕರ್ಮಗಳನ್ನು ತಿಳಿಸುವ ರೀತಿ ನೀತಿಗಳು. ರಿಲಿಜಿಯನ್ ನಮ್ಮ ಧರ್ಮ ಅಂತ ಹೇಳ್ತೀವಿ. ಆದರೆ ನಾವೇನು ಭಗವದ್ಗೀತೆಯಲ್ಲಿ ಧರ್ಮ ಅಂತ ಓದ್ತೀವೋ ಅಥವಾ ನಮ್ಮ ಶಾಸ್ತ್ರಗಳಲ್ಲಿ ಧರ್ಮ ಅಂತ ಹೇಳ್ತೀವೋ ಆ ಧರ್ಮವನ್ನು ಈ ರಿಲಿಜಿಯನ್ ಅನ್ನುವ ಪದ ಕಟ್ಟಿಕೊಡುವುದಿಲ್ಲ. ಈ ಧರ್ಮ ಅಂತ ಹೇಳುವುದು ಬಹಳ ವಿಶಾಲವಾದಂತಹ ಒಂದು ಪದ. ಧಾರಣಾತ್ ಧರ್ಮವಿದ್ಯಾಹು ಧರ್ಮೋ ಧಾರಯತೆ ಪ್ರಜಾ ಅನ್ನುವ ಮಾತು, ಇದೆಲ್ಲ ಫಿಲಾಸಫಿಗೆ ಸಂಬಂಧಪಟ್ಟದ್ದು. ಧಾರ್ಮಿಕ ವಿಚಾರ ಬೇರೆ, ಧರ್ಮ ಬೇರೆ. ಧರ್ಮ ಅಂತ ಹೇಳುವುದು ಫಿಲಾಸಫಿಯಲ್ಲಿ ಬರ್ತದೆ. ಫಿಲಾಸಫಿ ಅಂತ ಹೇಳುವ ಪದ ಇದೆಯಲ್ಲ, ಆ ಪದವೇ ಬಹಳ ವಿಶಿಷ್ಟವಾದ ಪದ. ಇದು ಫಿಲಸೋಫಿಯಾ ಎನ್ನುವಂತಹ ಒಂದು ಗ್ರೀಕ್ ಮೂಲ ಶಬ್ದದಿಂದ ತೆಗೆದುಕೊಂಡಿದೆ. ಫಿಲೋ ಮತ್ತು ಸೋಫಿಯಾ ಅನ್ನುವ ಎರಡು ಪದಗಳಿದೆ. ಫಿಲೋ ಅಂತ ಹೇಳಿದರೆ ಲವ್, ಇಂಟರೆಸ್ಟೆಡ್ ಅನ್ನುವಂತಹ ಅರ್ಥವನ್ನು ಹೇಳ್ತಾರೆ. ಸೋಫಿಯಾ ಅಂತ ಹೇಳಿದರೆ ವಿಶ್ಡಮ್, ನಾಲೆಡ್ಜ್ ಅನ್ನುವ ಅರ್ಥವನ್ನು ಹೇಳಿದ್ದಾರೆ. ಆದ್ದರಿಂದ ಲವಿಂಗ್ ವಿಶ್ಡಮ್ ಫಿಲಾಸಫಿ ಅಂತ ಹೇಳ್ತಾರೆ. ಅದಕ್ಕೆ ಅರ್ಥ ಹಾಗೆ ಹೇಳಿದ್ದಾರೆ. ಫಿಲಾಸಫಿಯಲ್ಲಿ ಈ ಜಗತ್ತಿನ ಹುಟ್ಟು ಹಾಗೂ ಜನಗಳ ಹುಟ್ಟು, ಜಗತ್ತಿನ ಹಿನ್ನೆಲೆಯಲ್ಲಿ ಏನೆಲ್ಲ ಕ್ರಿಯಾಕರ್ಮಗಳು ನಡೆದು ಬಂದಿದೆ, ಈ ಜಗತ್ತು ಯಾವ ರೀತಿಯಲ್ಲಿ ಮುಂದಕ್ಕೆ ಹೋಗ್ತದೆ, ಇದರ ವಿಚಾರಗಳಲ್ಲಿಯೇ ಮಗ್ನವಾಗಿದೆ. ಜನನ, ಮರಣ, ಪುನರ್ಜನ್ಮ, ಜೀವನದ ಬೇರೆ ಬೇರೆಯಾದಂತಹ ಎಷ್ಟೋ ಘಟನೆಗಳು, ನಮ್ಮ ಜೀವನದ ಸುಖಗಳು, ದುಃಖಗಳು, ದುಮ್ಮಾನಗಳು, ಇವುಗಳನ್ನೆಲ್ಲ ಆಳಮೂಲವಾಗಿ ವಿಚಾರ ಮಾಡುವುದು ಫಿಲಾಸಫಿ. ಧಾರ್ಮಿಕ ವಿಚಾರದಲ್ಲಿ ಹಾಗಿಲ್ಲ. ಧಾರ್ಮಿಕ ವಿಚಾರದಲ್ಲಿ ನಿಮಗೆ ಕಷ್ಟ ಇದೆಯಾ, ಈ ಪೂಜೆ ಮಾಡಿ. ನಿಮಗೆ ದುಃಖ ಬಂತೋ, ಈ ಜಪ ಮಾಡಿ. ಅದು ಫಿಲಾಸಫಿಗಿಂತ ಕೆಳಮಟ್ಟದ್ದು. ಫಿಲಾಸಫಿ ಮೇಲ್ಮಟ್ಟದ್ದು. ಫಿಲಾಸಫಿಯಲ್ಲಿ ಇರಬೇಕಾದದ್ದು ಏನು ಅಂತ ಕೇಳಿದ್ರೆ, ಮುಖ್ಯವಾಗಿ ವೈಚಾರಿಕ ಪ್ರಜ್ಞೆ ಜಾಸ್ತಿ ಇದೆ. ಧಾರ್ಮಿಕತೆಯಲ್ಲಿ ನಂಬಿಕೆ ಜಾಸ್ತಿ ಇದೆ. ಅದು ನಂಬಿಕೆ ರೀಸನಬಲ್ಲಾಗಿಯೂ ಇರಬಹುದು, ಅದು ಭೀತಿ ಮೂಲವಾದದ್ದು ಇರಬಹುದು. ಆದ್ದರಿಂದ ಧರ್ಮ ಮತ್ತು ಈ ಫಿಲಾಸಫಿ, ತತ್ವಶಾಸ್ತ್ರ ಅನ್ನೋದಿಲ್ಲ, ತತ್ವಶಾಸ್ತ್ರದಲ್ಲಿ ನೀತಿಗೆ ಬಹಳ ಮುಖ್ಯವಾದಂತಹ ಜಾಗ ಇದೆ. ತತ್ವಶಾಸ್ತ್ರ ಓದುವವರು ನೀತಿಯನ್ನೇ ಮುಖ್ಯವಾಗಿ ಹೇಳುವುದು. ನೀತಿ ಅಂತ ಹೇಳಿದ್ರೆ ಮೋರಲ್. ತತ್ವಶಾಸ್ತ್ರವನ್ನು ಬಲ್ಲವರಿಗೆ ಮೊರಾಲಿಟಿ ಬಹಳ ಮುಖ್ಯ. ಧಾರ್ಮಿಕರಿಗೆ ಮೊರಾಲಿಟಿ ಬಹಳ ಮುಖ್ಯ ಆಗುವುದಿಲ್ಲ. ಅದು ಇವತ್ತಿನ ಸಂದರ್ಭದಲ್ಲಿ ಧಾರ್ಮಿಕತೆ ಯಾವ ಮಟ್ಟದಲ್ಲಿ ಕುಸಿದು ಹೋಗಿದೆ ಅಂತಂದರೆ, ಅಲ್ಲಿ ಮೊರಾಲಿಟಿಗೆ ಯಾವುದೇ ರೀತಿಯ ಜಾಗವೂ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅದು ನಮಗೆ ಗೊತ್ತಾಗುತ್ತೆ. ನೋಡಿದಾಗ ನಾವೆಲ್ಲ ಮೇಲೆ ನೋಡ್ತೀವಿ, ಆಳಕ್ಕೆ ನೋಡೋದಿಲ್ಲ. ಅದರಿಂದ ಫಿಲಾಸಫಿ ಮೂಲವಾಗಿ ತಾತ್ವಿಕ ನೆಲೆಯಲ್ಲಿ ನೈತಿಕವಾಗಿ ಈ ಜಗತ್ತಿನ ವಿಚಾರವನ್ನು ಚಿಂತನೆ ಮಾಡುವಂತಹ ಒಂದು ಶಾಸ್ತ್ರ. ಆ ಫಿಲಾಸಫಿಗೆ ಪೂರಕವಾಗಿ 6 ದರ್ಶನಶಾಸ್ತ್ರಗಳನ್ನು ಹೇಳಿದ್ದಾರೆ. ಆ 6 ದರ್ಶನಶಾಸ್ತ್ರಗಳು ವೈಶೇಷಿಕ, ನ್ಯಾಯ, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸ, ಉತ್ತರ ಮೀಮಾಂಸ. ಕಪಿಲ ಮುನಿಗಳು, ಪತಂಜಲಿಗಳು, ಗೌತಮರು, ಗಣಾದರು, ಜೈಮಿನಿ ಮಹರ್ಷಿಗಳು ಮತ್ತು ಉತ್ತರ ಮೀಮಾಂಸ ವ್ಯಾಸ ಮಹರ್ಷಿ. ಉತ್ತರ ಮೀಮಾಂಸ ಅಂದರೆ ವೇದಾಂತ. ವೇದಾಂತ ಅಂದರೆ ತತ್ವಶಾಸ್ತ್ರ, ಅದೇ ಫಿಲಾಸಫಿ. ಉತ್ತರ ಮೀಮಾಂಸೆಯಲ್ಲಿ ಉತ್ತರ ಮೀಮಾಂಸೆ ಇದೆಯಲ್ಲ, ಮೀಮಾಂಸೆ ಪೂರ್ವ ಮೀಮಾಂಸೆ ಅಂತ ಹೇಳಿದ್ರೆ ಕರ್ಮ. ಅದು ಮುಖ್ಯವಾಗಿ ನಮಗೆ ನಾವು ಮಾಡುವಂತಹ ಕರ್ಮಗಳು, ಧಾರ್ಮಿಕ ವಿಚಾರಗಳು, ಇದನ್ನೆಲ್ಲ ಹೇಳಿದೆ. ಅದನ್ನು ಧರ್ಮ ಕೆಳಗಡೆ ಅಂತ ಹೇಳಿದ್ರೆ ಧರ್ಮ ತಪ್ಪು ಅಂತ ಹೇಳ್ತಾ ಇಲ್ಲ ಅಲ್ಲಿ ಧಾರ್ಮಿಕ ವಿಚಾರ. ಆ ಕರ್ಮಗಳೆಲ್ಲ ಚಿತ್ತದ ಶುದ್ಧಿಯಾಗಿ, ಆ ಶುದ್ಧತೆಯಿಂದ ಉತ್ತರ ಮೀಮಾಂಸೆಯ ವೇದಾಂತವನ್ನು ತಿಳಿಲಿಕ್ಕೆ ಅದು ಪೂರಕವಾಗಬೇಕು ನಮಗೆ. ಆ ದೃಷ್ಟಿಯಿಂದ ಕರ್ಮವನ್ನು ಹೇಳಿದ್ದಾರೆ. ಈ ಮಾತನ್ನು ಭಟ್ಟರ ಮಿಶ್ರರು ಶಂಕರಾಚಾರ್ಯರ ಜೊತೆಯಲ್ಲಿ ವಾದ ಮಾಡುವಾಗ
ಕರ್ಮನೇ ದೊಡ್ಡದು ಜ್ಞಾನಕ್ಕಿಂತ, ಇದನ್ನು ಹೇಳಿದ್ದಾರೆ ಜೈಮಿನಿ ಮಹರ್ಷಿಗಳು ಅಂತ ಹೇಳಿ ವಾದ ಮಾಡುತ್ತಾರೆ. ಆವಾಗ ಶಂಕರರು, ನಿಮ್ಮ ಗುರುಗಳಾದ ಜೈಮಿನಿ ಮಹರ್ಷಿಗಳನ್ನೇ ನಾನೀಗ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಅವರೇ ಬಂದು ನಾನು ಹೇಳ್ತಾ ಇರೋದು ಸರಿಯೋ ನೀವು ಹೇಳ್ತಾ ಇರೋದು ಸರಿಯೋ ಅಂತ ಹೇಳ್ತಾರೆ ಅಂತೇಳಿ ಅವರು ಯೋಗ ಮಾರ್ಗದಲ್ಲಿ ಜೈಮಿನಿ ಮಹರ್ಷಿಗಳನ್ನ ಸಂದರ್ಶನದಲ್ಲಿ ಕರೀತಾರೆ. ಆವಾಗ ಜೈಮಿನಿ ಮಹರ್ಷಿಗಳು ಬಂದು ಹೇಳ್ತಾರೆ, ಅಲ್ಲಿ ಇಲ್ಲಪ್ಪ ಮಣ್ಣನ ಆ ರೀತಿ ಹೇಳ್ತಾ ಇರೋದು ಸರಿಯಾಗಿದೆ, ನಿನ್ನ ಕರ್ಮಗಳೆಲ್ಲ ಆ ಜ್ಞಾನದಲ್ಲಿ ಪರ್ಯವಸಾನ ಆಗಬೇಕು. ಆ ಜ್ಞಾನದಲ್ಲಿ ಪರ್ಯವಸಾನ ಆಗದೆ ಹೋದರೆ ಈ ಕರ್ಮಗಳಿಗೆ ಏನೂ ಬೆಲೆ ಇಲ್ಲ. ಅದರ ಧಾರ್ಮಿಕ ವಿಚಾರಕ್ಕಿಂತ ಧಾರ್ಮಿಕ ವಿಚಾರಕ್ಕಿಂತ ಈ ಫಿಲಾಸಫಿಯಲ್ಲಿ ಬರುವಂತಹ ತತ್ವಚಿಂತನೆ ನೋಡಿ, ಅದೇ ಸ್ಪಿರಿಚುವಲ್ ತತ್ವಚಿಂತನೆ ಮತ್ತು ಮೊರಾಲಿಟಿ ಇದ್ದಾಗ ಆ ಸ್ಪಿರಿಚುವಲ್ ಸ್ಟ್ರೆಂತ್ ನಮಗೆ. ಅಂತಹ ಸ್ಪಿರಿಚುವಲ್ ಸ್ಟ್ರೆಂತು ಕೃಷ್ಣನಿಗೆ ಇಲ್ಲದೆ ಹೋಗಿದ್ದರೆ ಇಂತಹ ಭಗವದ್ಗೀತೆ ಇಂತಹ ಗ್ರಂಥವನ್ನು ನಾವು ಕೊಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯೋಗ ಕರ್ಮಸು ಕೌಶಲಂ ಸಮತ್ವಂ ಯೋಗ ಉಚ್ಯತೆ, ಇದನ್ನೆಲ್ಲ ಅವನು ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅವನಿಗೆ ಆ ಅಧಿಕಾರ ಇತ್ತು, ಆದ್ದರಿಂದಲೇ ಅವನಿಗೆ ಆ ಸ್ಟ್ರೆಂತ್ ಬಂತು. ಹೀಗೆ ದಟ್ ಈಸ್ ಸ್ಪಿರಿಚುವಲ್ ಸ್ಟ್ರೆಂತ್. ದೆನ್ ಕೇಮ್ ದ ಫೈನಲ್ ಕೊಲ್ಯಾಪ್ಸ್. ಹಿಸ್ ಓನ್ ಕ್ಲಾನ್ destroyed itself. Drunk, violent, mad. ಕೃಷ್ಣಿಗಳೆಲ್ಲ ಕೃಷ್ಣೈ ವೃಕೈ ಅಂತ ಹೇಳ್ಬಿಟ್ಟು ಕ್ಷೇಮೇಂದ್ರ ಹೇಳ್ತಾನೆ. ವೃಕ ಅಂತ ಹೇಳಿದ್ರೆ ಜಡ್ಡು ಅಂತ ಹೇಳಿದ್ರೆ ಈ ಸಂಸ್ಕೃತಿಯಲ್ಲಿ ಬೆಳೆದಿರುತ್ತಲ್ಲ ಅದು, ಅದನ್ನು ಕಿತ್ತು ಒಬ್ಬರಿಗೊಬ್ಬರು ಹೊಡೆದಾಡ್ಕೊಂಡು ಹೋಗ್ಬಿಟ್ಟು. ಹಾಗಾಗಿ ಅದು ಹೇಗೆ ಡ್ರಂಕ್, ವೈಲೆಂಟ್ ಆ್ಯಂಡ್ ಮ್ಯಾನ್. The Yadavas killed each other. His own son died in that chaos. Krishna watched and watched and watched. Because some endings cannot be stopped, then Dwarka sang. His city, his dream, his life's work gone beneath the waves. And finally, the man was greatest strategist, the man kings who feared, the man sages worshipped, died alone in the forest, one arrow, an anonymous hunter's mistake. ಅದು ಶಾಪ ಇರುತ್ತೆ ಅವನಿಗೆ. ಅವನು ಮಲಗಿರ್ತಾರಂತೆ ಅವನು ಮರದ ಕೆಳಗೆ. ಅದನ್ನು ಭಾಗವತ ಓದುವವರಿಗೆಲ್ಲ ಗೊತ್ತಿರುತ್ತೆ. ಆ ಹೆಬ್ಬೆರಳು ಪಾಲು ಆ ಬೆಲ್ಲ ಹೀಗೆ ಆಡ್ತಾ ಇರುತ್ತೆ. ಯಾವುದೋ ಪ್ರಾಣಿ ಅಂತ ಹೇಳ್ಬಿಟ್ಟು ಒಬ್ಬ ಅನಾನಿಮಸ್ ಹಂಟರು ಆ ಪಾದಕ್ಕೆ ಮಾಡಿಕೊಡ್ತಾರೆ. ಅವನಿಗೆ ಒಂದು ಕಾರಣ ಬೇಕಾಗಿರುತ್ತೆ, ಸದ್ದು ಹೋಗ್ತಾನೆ ಅಂತ ಹೇಳಿ. ನೋ ಥ್ರೋ, ನೋ ಆರ್ಮಿ, ನೋ ಗ್ರ್ಯಾಂಡ್ ಫೇರ್ವೆಲ್, ನೋ ರಿಸರೆಕ್ಷನ್ ಅಂದರೆ ಪುನರುತ್ಥಾನ. ಜಸ್ಟ್ ಸೈಲೆನ್ಸ್ ವೆಲ್ ದ ಟ್ರೀ. ಆ್ಯಂಡ್ ಯೆಟ್ ಹಿ ಈಸ್ ಕಾಲ್ಡ್ ದ ಕಂಪ್ಲೀಟ್ ಬೀಯಿಂಗ್. ಕೃಷ್ಣಸ್ತು ಭಗವಾನ್ ಸ್ವಯಂ. ಕೃಷ್ಣನೊಂದು ಪೂರ್ಣಾವತಾರ. ಈಸ್ ಕಾಲ್ಡ್ ಕಂಪ್ಲೀಟ್ ಬೀಯಿಂಗ್. ನಾಟ್ ಬಿಕಾಸ್ ಲೈಫ್ ವಾಸ್ ಕೈಂಡ್, ಬಟ್ ಬಿಕಾಸ್ ಪೇನ್ ನೆವರ್ ಪಾಯ್ಸನ್ಡ್ ಹಿಮ್. ದಟ್ ಈಸ್ ಕೃಷ್ಣ ಗ್ರೇಟ್. ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭೋ ಜಯ ಜಯ ತಥೋ ಯುದ್ಧಾಯ ಯುಜ್ಯಸ್ವ ತಥಾ ಮಾನಾಪಮಾನಯೋ ತುಲ್ಯದಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇಳಿತು ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಕೃಷ್ಣ ಇದನ್ನೆಲ್ಲ ಭಕ್ತಿಯ ಭಕ್ತರ ಲಕ್ಷಣಗಳನ್ನು ಕುರಿತು ಹೇಳುವಾಗ 12ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಹೀಗೆ ನೋ ಮಿರಕಲ್ಸ್, ನೋ ನಾಟ್ ಪವರ್ಸ್, ನಾಟ್ ಮೈಥಾಲಜಿ. ಲೈಫ್ ಗೇವ್ ಹಿಮ್ ಸಫರಿಂಗ್, ಹಿ ಗೇವ್ ಲೈಫ್ ವಿಸ್ಡಮ್. ಲೈಫ್ ಗೇವ್ ಹಿಮ್ ವಾರ್, he gave the world detachment. ಅದನ್ನು ನೀವು ಹೇಗೆ ಮಾಡಬೇಕು ಅರ್ಜುನ ಅಂತ ಕೇಳಿದ್ರೆ, ತದರ್ಥ ಪೂರ್ವಕೌಂತೆಯ ಮುಕ್ತ ಸಂಘ ಸಮಾಚಾರ. ಮುಕ್ತ ಸಂಘ ಡಿಟ್ಯಾಚ್ಮೆಂಟ್. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಅಸಂಗ ಎನ್ನುವ ಶಸ್ತ್ರ, ಅಸಂಗ ಅನ್ನುವುದು ಡಿಟ್ಯಾಚ್ಮೆಂಟ್, ವೈರಾಗ್ಯ. ಹಾಗಾಗಿ he gave the world detachment. Life gave him betrayal, he gave humanity the key. And in the middle of chaos, he left us one terrifying truth: you control your actions,
ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚಿತ್. ಕೃಷ್ಣ ಡಿಡ್ ನಾಟ್ ಟೀಚ್ ಎಸ್ಕೇಪಿಸಮ್, ಹಿ ಟಾಟ್ ಎಂಡ್ಯೂರೆನ್ಸ್, ತಿತಿಕ್ಷ, ತಾಳ್ಮೆ. ಆಗಮ ಬಾಯಿನೋ ಅನಿತ್ಯ ತಾನ್ ತಿತಿಕ್ಷಸ್ವ ಬಾಧಿತ. He died and he did not teach positivity, he taught responsibility. ವರ್ತ ಏವ ಚ ಕರ್ಮಣಿ, ನನಗೇನೂ ಮಾಡಬೇಕಾದದ್ದಿಲ್ಲ. ನಾನವಾಪ್ತ ಮಮಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ನಾನು ಹಿಂದೆ ಪಡೆಯುತ್ತಿದ್ದೇ ಏನಿಲ್ಲ, ಮುಂದೆ ಪಡೆಯಬೇಕಾದ್ದೇನಿಲ್ಲ, ಆದರೆ ನಾನು ಕರ್ಮದಲ್ಲೇ ಇದ್ದೇನೆ. ಆ 3 ಶ್ಲೋಕಗಳು ಏನು ಹೇಳ್ತಾ ಇದ್ದಲ್ಲ ಅವೆಲ್ಲ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ. ಸೊ he taught responsibility. He taught how to stand inside hell. He taught how to stand inside hell without becoming hell yourself. Hell yourself and yourself. That is why he still smiles, and maybe that is why Bharat still survives. ಕೃಷ್ಣಾವತಾರದಲ್ಲಿ ಹೇಳುವಂತಹ ಮಾತು ಬಹಳ ಸುಂದರವಾಗಿ ಹೇಳಿದ್ದಾರೆ. ಈ 3 ಶ್ಲೋಕ ಇದೆಯಲ್ಲ, ಕೃಷ್ಣನ ಆ ಒಂದು ವ್ಯಕ್ತಿತ್ವ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತ ಮಮಾಪ್ತವ್ಯಂ ವರ್ತ ಏವ ಚ ಕರ್ಮ. ಕರ್ಮ ಮಾಡಲೇಬೇಕು ನಾವು. ನಾನು ಕರ್ಮದಲ್ಲೇ ಇದ್ದೇನೆ. ದಿವಿಜರು ನಾವು ಒಂದು ಸಣ್ಣ ಕರ್ಮ ಮಾಡಲಿಕ್ಕೆ ಭಾಳ ಹಿಂದೆ ಹಾಕಿ ಜೊತೆಗೆ ಏನಾದರೂ ಒಂದು ಸಣ್ಣ ಕರ್ಮ ಮಾಡಿಬಿಟ್ರೆ ನಾನು ಮಾಡಿದ ದೊಡ್ಡ ಕರ್ಮ ಅಂತ ಹೇಳ್ಕೊಡ್ತಿರ್ತೀವಿ. ದಿವಿಜವರು ಹೇಳ್ತಾರೆ, ಒಮ್ಮನೇ ಸಂಸ್ಕೃತಿಯ ಕಟ್ಟಿಕೊಂಡು ಸಹಿಸೆ ಸುಮ್ಮನರೆಚನವಿರದೆ ಪ್ರಕೃತಿ ತೊಡಗುತ್ತಿದೆ. ಸುಮ್ಮನರೆಚನವಿರದೆ ಪ್ರಕೃತಿ ತೊಡಗುತ್ತಿದೆ. ಜನ್ಮ ಸಾಕೆನ್ನುವುದೇನು, ದುಮ್ಮಾನ ಪಡುವುದೇನು, ಚಿಮ್ಮುಲ್ಲಸವ ಧರೆಗೆ. ಎಷ್ಟು ಸುಂದರವಾದ ಮಾತು ಅಂದರೆ, ಒಮ್ಮನೇ ಸಂಸ್ಕೃತಿಯ ಕಟ್ಟಿಕೊಂಡು ಉತ್ಸಹಿಸಿ. ಬೊಮ್ಮ ಅಂದರೆ ಪರಬ್ರಹ್ಮ. ಪರಬ್ರಹ್ಮ 2 ದಶೆಯಲ್ಲಿ ನಮಗೆ ಕಾಣಿಸಿಕೊಳ್ತಾನೆ. ಒಂದು ವ್ಯಕ್ತ ದಶೆ, ಕಾಣುವಂತಹದ್ದು ಪ್ರಕೃತಿ ಕಾರ್ಯಬ್ರಹ್ಮ. ಇನ್ನೊಂದು ಅವ್ಯಕ್ತ ದಶೆ, ಅದೃಶ್ಯವಾದದ್ದು ಕಾರಣ ಬ್ರಹ್ಮ. ಆ ಬ್ರಹ್ಮನ ಚಿದಂಶದ ಒಂದಾನೊಂದು ರೂಪವೇ ಪ್ರಕೃತಿ. ಈ ಪ್ರಕೃತಿಯಲ್ಲಿ ಅನಂತವಾದ ಶಕ್ತಿಗಳು ತುಂಬಿಕೊಂಡಿವೆ. ಪರಬ್ರಹ್ಮ ತನ್ನ ಲೀಲೆಗಾಗಿ ತನ್ನದೇ ಆದಂತಹ ಆ ಪ್ರಕೃತಿಯ ಅಂಶದಿಂದ ಅನಂತವಾದಂತಹ ಈ ಸಂಸಾರವನ್ನು ಸಂತೋಷದಿಂದ ನಡೆಸ್ತಾ ಇದೆ. ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಒಂದು ಮಾತು, ಇದು ಬ್ರಹ್ಮಸೂತ್ರದಲ್ಲಿ ಹೇಳುವಂತಹ ಮಾತು. ಈ ಯಾಕೆ ಸೃಷ್ಟಿ ಮಾಡಿದ? ಇಷ್ಟು ಕಷ್ಟ, ಇಷ್ಟು ದುಃಖ, ಇಷ್ಟು ನೋವು, ಇಷ್ಟು ಸಂಕಟ, ಇಷ್ಟು ಕಳವಳ ಯಾಕೆ ಬೇಕಿತ್ತು ಅವನಿಗೆ? ಪರಮಾತ್ಮನಿಗೆ ಅವನಿಗೆ ಇದೊಂದು ಆಟ. ವೈಣಿಕಂ ಶೇಷನ್ನ ತಾನೆಳೆದ ನಾದದಲ್ಲಿ ತಾನೇ ಮೈ ಮರೆಯುವಂತೆ ತಾನೇ ಸೃಷ್ಟಿಸಿದ ಈ ಸುಖ ದುಃಖಗಳಲ್ಲಿ ತಾನೇ ಓಲಾಡಿದನು ಪರಬ್ರಹ್ಮ ಕಾರಣಗಳು. ಶೇಷಣ್ಣನವರು ವೀಣೆಯನ್ನು ಶ್ರುತಿ ಮಾಡಿ ಕಚೇರಿಯಲ್ಲಿ ಕುಳಿತುಕೊಂಡು ಅವರಾದ ಮುಂದೆ ಒಂದು ಸಾರಿ ಈಗ ಮಾಡಿ ಆ ನಾದದಲ್ಲಿ ಹೀಗೆ ತಲ್ಲೀನರಾಗಿಬಿಟ್ರೆ ಮತ್ತೆ ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ. ವೈಣಿಕಂ ಶೇಷನ್ನ ತಾನೆಳೆದ ನಾದದಲ್ಲಿ ತಾನೇ ಮೈ ಮರೆಯುವುದು. ಪರಬ್ರಹ್ಮನು ಹಾಗೆ ತಾನೇ ಸೃಷ್ಟಿಸಿದ ಈ ಜಗತ್ತಿನಲ್ಲಿ ತಾನೇ ಸುಖ ದುಃಖಗಳ ಮೂಲಕವಾಗಿ ನಮ್ಮೆಲ್ಲರಲ್ಲಿಯೂ ಕೂಡ ಆತ್ಮಜೀವದ ರೂಪದಲ್ಲಿ ನಮ್ಮನ್ನು ಆಡಿಸ್ತಾರೆ. ಆ ರೀತಿಯಲ್ಲಿ ಈ ಪರಬ್ರಹ್ಮ ತನ್ನ ಅನಂತವಾದ ಶಕ್ತಿ, ಆ ಪ್ರಕೃತಿಯ ಚಿದಂಶದಿಂದ ಈ ಸಂಸ್ಕೃತಿಯನ್ನು ಸೃಷ್ಟಿಸಿ, ಸಂಸ್ಕೃತಿ ಅಂತ ಹೇಳಿದರೆ ಸಂಸಾರ, ಸಂಸ್ಕೃತಿ ಬೇರೆ ಸಂಸ್ಕೃತಿ ಬೇರೆ. ಸಂಸ್ಕೃತಿ ಎನ್ನುವಲ್ಲಿ ಕಾವನ್ನು ಕೊಟ್ಟರೆ ಅದು ಸಂಸ್ಕೃತಿಯಾಗಿದೆ. ಎಷ್ಟೋ ಜನ ಆ ಪದವನ್ನು ಹಾಗೆಯೇ ಉಚ್ಚಾರ ಮಾಡೋದನ್ನು ಕೇಳಿಲ್ಲ. ಆದರೆ ಅದು ಸಂಸ್ಕೃತಿ ಅಲ್ಲ, ಸಂಸ್ಕೃತಿ. ಸಮ್ಯಕ್ ಸರತಿ ಈ ಸಂಸಾರ. ಒಮ್ಮನೇ ಸಂಸ್ಕೃತಿಯ ಕಟ್ಟಿಕೊಂಡು ಉತ್ಸಹಿಸಿ ಸುಮ್ಮನರೆಚನವಿರದೆ ಪ್ರಕೃತಿ ತೊಡಗುತ್ತಿದೆ. ಹಾಗೆ ಸೃಷ್ಟಿ ಮಾಡಿದ ಆ ಪ್ರಕೃತಿಯಲ್ಲಿ ಆ ಪ್ರಕೃತಿಯೇ ಮಾಯಾಂತು ಪ್ರಕೃತಿ ಮಿಥಿ ಮಾಯಿನಂತು ಮಹೇಶ್ವರಂ ಅಂತ ಹೇಳಿ ಶ್ವೇತಾಶ್ವತರ ಅಂತ ಹೇಳ್ತಾರೆ.
ಮಾಯಾ ರೂಪದಲ್ಲಿ ಪ್ರಕೃತಿ ಅನಂತವಾಗಿ ಕೆಲಸ ಮಾಡ್ತಾ ಇದೆ. ಮನುಷ್ಯ ರೂಪದಲ್ಲಿ, ಜೀವ ರೂಪದಲ್ಲಿ, ಪ್ರಕೃತಿಯ ರೂಪದಲ್ಲಿ, ಚರ ಮತ್ತು ಅಚರ ರೂಪದಲ್ಲಿ. ಅದು ಆನಂದಕ್ಕಾಗಿ ಮಾಡ್ತಾ ಇದೆ, ಪರಮಾತ್ಮನ ಆನಂದಕ್ಕಾಗಿ ಅದು ಮಾಡ್ತಾ ಇದೆ. ಹಾಗಿರುವಾಗ ನಾವು ಆ ಪ್ರಕೃತಿಯ ಒಂದು ಭಾಗವಾಗಿ, ಆ ಚಿದಂಶನಾದ ಪರಬ್ರಹ್ಮನ ಒಂದಾದೊಂದು ಸಣ್ಣ ರೂಪವಾಗಿ ನಾವು ಅಯ್ಯೋ ಈ ಜೀವನ ಅನುಭವಿಸಬೇಕಲ್ಲ ಅಂತ ಕಷ್ಟಪಡುವುದೇ, ಸಾಕು ಜನ್ಮ ಅಂತ ಹೇಳುವುದೇ, ದುಮ್ಮಾನ ಪಡುವುದೇ ಅಲ್ಲ. ನಮ್ಮ ಕರ್ತವ್ಯ ಏನು ಅಂತ ಹೇಳಿದ್ರೆ ಡಿವಿಗಳು ಹೇಳುವುದು ಚಿಮ್ಮುಲ್ಲಸವ ಧರೆಗೆ. ಉಲ್ಲಾಸವನ್ನು ನೀನು ಧರೆಗೆ ಚಿಮ್ಮಬೇಕು. ನಿನ್ನ ಕೆಲಸ ಏನು ಅಂದರೆ ನಿನ್ನ ಮಿತಿಯಲ್ಲಿ, ಮಿತಿಯನ್ನು ಅರಿತುಕೊಂಡು ನಿನ್ನ ಮಿತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಿನ್ನ ಸುತ್ತಮುತ್ತ ಬರುವವರಿಗೆ ಆನಂದವನ್ನು, ಸಂತೋಷವನ್ನು, ನೆಮ್ಮದಿಯನ್ನು, ಶಾಂತಿಯನ್ನು ಕೊಡುವ ಪ್ರಯತ್ನ ಮಾಡಿ. ಜನ್ಮ ಸಾಕೆನ್ನುವುದೇನು? ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತ ಮಮಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಅವನೇ ಹಾಗೆ ಹೇಳ್ತಾ ಇರುವಾಗ ಅವನ ಅಂಶರೂಪರಾದ ನಾವು ಒಂದು ಸಣ್ಣ ಕಷ್ಟಕ್ಕೆ ಹೆದರಿಬಿಟ್ಟು ಕೃಷ್ಣ ಎಷ್ಟೆಷ್ಟು ದೊಡ್ಡ ಕಷ್ಟವನ್ನೆಲ್ಲ ಅನುಭವಿಸ್ದ, ಏನೇನೆಲ್ಲ ಅನುಭವಿಸ್ದ. ಅಷ್ಟಾದರೂ ಅವನು ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ನಾನವಾಪ್ತ ಮಮಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಹಾಗೆ ನಾನು ಇಲ್ಲದೆ ಹೋದರೆ ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಎಲ್ಲರೂ ಕೂಡ ನಾನು ಹೋದ ದಾರಿಯಲ್ಲೇ ಬಂದುಬಿಡ್ತಾರಂತ. ಆದ್ದರಿಂದ ನಮ್ಮ ಕೆಲಸ ಏನು? ಕರ್ಮ ಮಾಡಿ. ಅದನ್ನೇ ಭಗವಂತ ಈ ಕರ್ಮಯೋಗದಲ್ಲಿ ಮತ್ತೆ ಮತ್ತೆ ಹೇಳುವುದು. ಅದನ್ನು ಡಿವಿಜಿಯವರು ಆ ರೀತಿಯಲ್ಲಿ ಹೇಳಿದ್ದಾರೆ. ಗುರುದೇವ ರವೀಂದ್ರನಾಥ್ ಟ್ಯಾಗೋರರು ಗೀತಾಂಜಲಿಯಲ್ಲಿ ಹೇಳುವ ಒಂದು ಮಾತನ್ನು ಡಿವಿಜಿಯವರು ಇನ್ನೆಲ್ಲೋ ಒಂದು ಕಡೆ ಕೋಟ್ ಮಾಡ್ತಾರೆ. ಗುರುಡ ಸೂಕ್ತದ ವಿವರಣೆ ರೂಪ. ಡೆಲಿವರೆನ್ಸ್, ವೆರ್ ಈಸ್ ಡೆಲಿವರೆನ್ಸ್? ಡೆಲಿವರೆನ್ಸ್ ಅಂದರೆ ಏನು ಹೇಳಿ? ಮುಕ್ತಿ. ಡೆಲಿವರಿ ಅಂತ ಹೇಳುವ ಬರುತ್ತೆ ಮೂಲ, ಅಷ್ಟೇ. ಡೆಲಿವರಿ ಅಂತ ಹೇಳಿದ್ರೆ ಏನು ರೀತಿ ಅರ್ಥ ಬರುತ್ತೋ ಅದೇ ರೀತಿಯಲ್ಲಿ ಡೆಲಿವರೆನ್ಸ್ ಅಂದರೆ ಮೋಕ್ಷ, ಮುಕ್ತಿ, ಬಿಡುಗಡೆ ಅಂತ ಹೇಳಿ. ಬಿಡುಗಡೆ ಆಯಿತು ಅಂತ ಡೆಲಿವರಿ ಅಂತ ಹೇಳಿದ್ರೆ ಬಿಡುಗಡೆ ಆಯಿತು ಆ ಜನ್ಮಕ್ಕೆ ಅಂತ ಅಷ್ಟೇ ಆದಂತ. ಹಾಗಾಗಿ ಅವ್ರು ಕೇಳ್ತಾರೆ, ರವೀಂದ್ರನಾಥ್ ಟ್ಯಾಗೋರರು ತಮ್ಮ ಗೀತಾಂಜಲಿಯಲ್ಲಿ ಕೇಳುವುದು, ಡೆಲಿವರೆನ್ಸ್, ವೆರ್ ಈಸ್ ಡೆಲಿವರೆನ್ಸ್? ಅವರ್ ಮಾಸ್ಟರ್ ಹಿಮ್ಸೆಲ್ಫ್ joyfully has taken the bonds of the creation. He is bound with us all forever. ಹೀಗಿರುವಾಗ ಡೆಲಿವರೆನ್ಸ್ ಎಲ್ಲಿಂದ ಬರೋದು ಸಾಧ್ಯ? ನಿಮಗೆ ಬಿಡುಗಡೆ ಎಲ್ಲಿಂದ ಸಾಧ್ಯ? ಮುಕ್ತಿ ಎಲ್ಲಿಂದ ಸಾಧ್ಯ? ಕರ್ಮಗಳನ್ನು ಮಾಡಲೇಬೇಕು ನಾವು. ಕರ್ಮ ಮಾಡದೆ ಹೋದರೆ ನಾವು ಸರಿಯಾದ ರೀತಿಯಲ್ಲಿ ಕರ್ಮವನ್ನು ಮಾಡಿ ನಮ್ಮ ಮಕ್ಕಳಿಗೆ ತೋರಿಸದೆ ಹೋದರೆ ನಮ್ಮ ಮಕ್ಕಳು ಮುಂದೆ ಏನಾಗ್ತಾರೆ? ಉತ್ಸೀರೇಯೋ ಇಮೇ ಲೋಕಾಃ, ಉತ್ಸೀರೇಯೋ ಇಮೇ ಲೋಕಾಃ ನ ಕುರ್ಯಾಂ ಕರ್ಮ ಚೇದಹಂ ಶಂಕರಸ್ಯ ಚ ಕರ್ತಾಸ್ಯಾಂ ಉಪಹನ್ಯಾಂ ಇಮಾಃ ಪ್ರಜಾಃ. ಎಲ್ಲ ಪ್ರಜೆಗಳು ನಾಶವಾಗುವ ಹಂತಕ್ಕೆ ಬಂದುಬಿಡ್ತಾರೆ. ಆದ್ದರಿಂದ ನಮ್ಮ ಕರ್ತವ್ಯವೇನು? ಜನ್ಮ ಸಾಗೆನ್ನುವುದೇನು? ದುಮ್ಮಾನ ಪಡುವುದೇನು? ಚಿಮ್ಮುಲ್ಲಸವದರೆ ಆನಂದದಿಂದ ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕು. ನಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಬೇಕು. ಈ 3 ಶ್ಲೋಕಗಳು ಕೃಷ್ಣನ ಕರ್ತವ್ಯ ನಿರತೆಯನ್ನು ಮತ್ತು ಆ ಕರ್ಮದ ನಿಜವಾದ ಆ ಭಾವವನ್ನು ನಮಗೆ ತಿಳಿಸಿಕೊಡುವಂತಹ ಶ್ಲೋಕಗಳು ಅಂತ ಹೇಳ್ತಾರೆ. 25ನೇ ಶ್ಲೋಕ ಏನು ಹೇಳುತ್ತೆ ಅಂದರೆ, ಸಕ್ತಾಃ ಕರ್ಮಣಿ ಅವಿದ್ವಾಂಸಃ ಯಥಾ ಕುರ್ವಂತಿ ಭಾರತ ಕುರ್ಯಾತ್ ವಿದ್ವಾಂಸಃ ತಥಾ ಆಸಕ್ತಃ ಚಿಕೀರ್ಷುಃ ಲೋಕಸಂಗ್ರಹಂ. ಲೋಕಸಂಗ್ರಹ ಅಂತ ಹೇಳಿ ಶುರು ಮಾಡಿದ ಕೃಷ್ಣ. ಎಲ್ಲಿ? ಕರ್ಮಣೈ ಮಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯಃ. ಹಿಂದೆ ಹೇಳಿದ್ದಾನೆ, ಆಸ್ಥಿತಾ ಜನಕಾದಯಃ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹತಿ. ಆ ಮಾತನ್ನು ಇಲ್ಲಿ ಮುಗಿಸ್ತಾ ಇದ್ದಾರೆ. ಜನಕಾದಿಗಳು ಕರ್ಮದಿಂದಲೇ ಮುಕ್ತಿಯನ್ನು ಪಡೆದರು. ಆದ್ದರಿಂದ ನೀನೂ ಕೂಡ ಕರ್ಮವನ್ನು ಮಾಡಬೇಕು. ನಾವು ಕೂಡ ನಮ್ಮ ಕರ್ಮವನ್ನು ಮಾಡಬೇಕು. ನಮಗೆ ಕರ್ಮ ಮಾಡಬೇಕಾದ ಅಗತ್ಯ ಇಲ್ಲದೇ ಇರಬಹುದು, ನಾವು ರಿಟೈರ್ ಆಗಿರಬಹುದು. ಆದರೆ ಲೋಕಸಂಗ್ರಹಮೇವಾಪಿ ಚಿಕೀರ್ಷು, ಲೋಕಸಂಗ್ರಹಂ ಚಿಕೀರ್ಷು ಲೋಕಸಂಗ್ರಹಂ. ಚಿಕೀರ್ಷು ಅಂತ ಹೇಳಿದರೆ ಲೋಕಸಂಗ್ರಹದ ದೃಷ್ಟಿಯನ್ನು ಇಟ್ಟುಕೊಂಡು ಮಾಡಬೇಕು. ಲೋಕಸಂಗ್ರಹ ಅಂದರೆ ಏನು?
ಎರಡರ್ಥ ಹೇಳ್ತೀವಿ. ಒಂದು ಲೋಕಾನುಭವ, ಇನ್ನೊಂದು ಲೋಕ ಕಲ್ಯಾಣ. ಲೋಕ ಕಲ್ಯಾಣಕ್ಕಾಗಿ ನಾವು ನಮ್ಮ ಪಾಲಿನ ಕೆಲಸವನ್ನು ಮಾಡ್ತಾನೇ ಇರಬೇಕು. ಸಕ್ತಾಃ ಕರ್ಮಣಿ ಅವಿದ್ವಾಂಸಃ ಯಥಾ ಕುರ್ವಂತಿ ಭಾರತ. ಹೇ ಭಾರತ, ಅರ್ಜುನ, ಕರ್ಮದಲ್ಲಿ ಆಸಕ್ತರಾದ ಅಜ್ಞಾನಿ ಜನರು, ಅವಿದ್ವಾಂಸಃ ಕರ್ಮಣಿ ಅವಿದ್ವಾಂಸಃ ಸಕ್ತಾಃ. ಇದು ಕೃಷ್ಣ ಮಾತನ್ನು ನಾವು ಮನಸ್ಸಿನಲ್ಲಿ ಸರಿಯಾಗಿ ಗೊತ್ತಿಲ್ಲ ಅವರಿಗೆ ಕರ್ಮ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತೇಳಿ. ಧಾರ್ಮಿಕ ವಿಚಾರಗಳಲ್ಲೂ ಹಾಗೆ ಆಗುತ್ತೆ ಎಷ್ಟೋ ಸಾರಿ. ಇವತ್ತು ಧಾರ್ಮಿಕ ವಿಚಾರಗಳಲ್ಲಿ ಸರಿಯಾಗಿ ತಿಳ್ಕೊಂಡವರು ಮಾಡೋದು ಬಹಳ ಒಂದು 10% ಇದಾರೋ ಇನ್ನು. ಅವಿದ್ವಾಂಸಃ ಕರ್ಮಣಿ ಸಕ್ತಾಃ, ಕರ್ಮದಲ್ಲಿ ಆಸಕ್ತರಾದ ಅಜ್ಞಾನಿ ಜನರು ಯಥಾ ಕುರ್ವಂತಿ, ಯಾವ ರೀತಿಯಲ್ಲಿ ಆ ಕರ್ಮವನ್ನು ಮಾಡುತ್ತಾರೋ ಅದೇ ರೀತಿಯಲ್ಲಿ ಕುರ್ಯಾತ್ ವಿದ್ವಾಂಸಃ, ವಿದ್ವಾಂಸನಾದವನು ಕೂಡ. ಆದರೆ ವಿದ್ವಾಂಸನಾದವನು ಮಾಡುವ ರೀತಿ ಬೇರೆಯಾಗಿರಬೇಕು. ಲೋಕಸಂಗ್ರಹಂ ಚಿಕೀರ್ಷು, ಲೋಕಸಂಗ್ರಹದ ದೃಷ್ಟಿಯನ್ನು ಇಟ್ಟುಕೊಂಡು ಅವನು ಸಕ್ತನಾಗಿ ಮಾಡ್ತಾ ಇದ್ದಾನೆ. ಯಾರು? ಅವಿದ್ವಾಂಸ. ಸಕ್ತಾಹ ಫಲ ಅಪೇಕ್ಷೆ ಪಟ್ಟು, ಸಕ್ತಾಹ ಅಂತ ಹೇಳಿದ್ರೆ ಫಲಾಪೇಕ್ಷೆಯಾಗಿ ಅವಿದ್ವಾಂಸ ತಪ್ಪೋ ನೆಪ್ಪೋ ಮಾಡ್ತಾ ಇದ್ದಾನೆ. ಆದರೆ ವಿದ್ವಾಂಸನಾದವನು, ನೀನು ಅರ್ಜುನ, ನೀನು ವಿದ್ವಾಂಸ. ವಿದ್ವಾನ್ ಅಂತ ಹೇಳಿರೋದು ಸಂಸ್ಕೃತದಲ್ಲಿ ಒಂದು ವಿಶೇಷವಾದ ಪದ. ವಿದ್ವಾನ್ ಅಂತ ಹೇಳಿದ್ರೆ ಎಲ್ಲವನ್ನೂ ಬಲ್ಲವನು ಅಂತ ಹೇಳಿ. ವಿತ್ ಅಂತ ಹೇಳಿದ್ರೆ ಜ್ಞಾನ. ವಿದುಲ್ರ ಜ್ಞಾನೇ ಅನ್ನುವ ಅರ್ಥ ಇದೆ. ಆ ವಿದುಲ್ರ ಜ್ಞಾನೇ ಅನ್ನುವಂತಹ ಆ ಧಾತುವಿನಿಂದಲೇ ವೇದ ಅನ್ನುವಂತಹ ಪದವೂ ಕೂಡ ಆಗಿದೆ. ಆದ್ದರಿಂದ ವಿದ್ವಾಂಸ ಅಂತ ಹೇಳಿದ್ರೆ ಎಲ್ಲವನ್ನೂ ತಿಳಿದವನು. ನೀನು ಎಲ್ಲವನ್ನೂ ತಿಳಿದವನಾಗಿ ನೀನು ಆ ಅವಿದ್ವಾಂಸ ಕರ್ಮವನ್ನು ಸಕ್ತನಾಗಿ ಫಲಾಪೇಕ್ಷೆಯಿಂದ ಮಾಡಿದಂತೆ ಮಾಡಬಾರದು. ಅಸಕ್ತ, ನೋಡಿ, ಕುರ್ಯಾತ್ ವಿದ್ವಾಂಸಃ ತಥಾ ಅಸಕ್ತಃ, ತಥಾ ಅಸಕ್ತಃ ತಥಾಸಕ್ತಃ. ಸವರ್ಣದಿಂದ ಸಂಧಿಯಾಗಿ ಅಸಕ್ತಃ ಅನ್ನುವ ಮಾತು. ಅಸಕ್ತಃ ಅಂತ ಹೇಳಿದ್ರೆ ಏನರ್ಥ? ಅನಾಸಕ್ತನಾಗಿ. ಕರ್ಮದೈವ ತದರ್ಥಂ ಕುರು ಕೌಂತೆಯ ಮುಕ್ತ ಸಂಘ ಸಮಾಚಾರ ಅಂತ ಹೇಳ್ತಾರಲ್ಲ ಕೃಷ್ಣ. ಸಂಘವನ್ನು ಬಿಟ್ಟು, ಅಟ್ಯಾಚ್ಮೆಂಟ್ ಇಲ್ಲದೆ, ಇಲ್ಲಿ ಅದನ್ನೇ ಹೇಳ್ತಾ ಇರೋದು. ಅಸಕ್ತ, ಶಕ್ತಿ ಇಲ್ಲದೆ ಅಂದರೆ ಫಲಾಪೇಕ್ಷೆ ಇಲ್ಲದೆ. ಕೃಷ್ಣ ಮೊದಲು ಅರ್ಜುನನಿಗೆ ಆತ್ಮಾನಾತ್ಮ ವಿವೇಕವನ್ನು ಹೇಳಿ, ನೀನು ಯಾರನ್ನೂ ಕೊಲ್ಲುವುದಿಲ್ಲ, ಯಾರೂ ನಿನ್ನಿಂದ ಕೊಲ್ಲಲ್ಪಡುವುದಿಲ್ಲ, ಆದ್ದರಿಂದ ನೀನು ಅವರನ್ನು ಕೊಲ್ಲಲಿಕ್ಕಾಗಿ ಯೋಚನೆ ಮಾಡಬೇಕಾಗಿಲ್ಲ. ಭೀಷ್ಮರಾಗಲಿ, ದ್ರೋಣರಾಗಲಿ, ಶಕನಾಗಲಿ, ದುರ್ಯೋಧನರಾಗಲಿ ಯಾರೋ ನಿನ್ನ ಬಂಧುಗಳು ಅಂತ ಹೇಳಿ ನೀನು ಕೊಲ್ಲದೇ ಇಲ್ಲದೆ ಅವರು ನಾನು ಒಂದೇ ಕೊಲ್ತೀನಿ ಬೇರೆ ರೀತಿಯಲ್ಲಿ. ಈಗ ನೀನು ನಿಮಿತ್ತ ಮಾತ್ರ ಭವಸವ್ಯ ಸಾಚಿ ನಾಗಿದ್ದೀಯ ಅಂತ ಹೇಳಿ ಆತ್ಮಾನಾತ್ಮ ವಿವೇಕ ಹೇಳಿದರು. ಆಮೇಲೆ ವರ್ಣಾಶ್ರಮ ಧರ್ಮದ ಆ ಚಿಂತನೆಯನ್ನು ಅರ್ಜುನನಿಗೆ ತುಂಬುತ್ತಾ, ನೀನು ನಿನ್ನ ವರ್ಣದಲ್ಲಿ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾದ್ರೆ ಯುದ್ಧ ಮಾಡಲೇಬೇಕು. ಇದು ಧರ್ಮಯುದ್ಧ, ಆದ್ದರಿಂದ ಇದನ್ನು ನೀನು ಮಾಡಲೇಬೇಕು. ಅದಾದಮೇಲೆ ಇನ್ನೂ ಬೇರೆ ಬೇರೆ ಪ್ರಲೋಭನೆಗಳನ್ನು ಕೃಷ್ಣ ಕೊಡ್ತಾನೆ. ಅಥವಾ ಪ್ರಾಪ್ಸತಿ ಸ್ವರ್ಗಂ ದಿತ್ವಾವ ಮೋಕ್ಷದೇ ಮಹೀಮ್ ಅಂತ ಹೇಳ್ತಾನೆ. ಅವರನ್ನು ಕೊಂದು ಈ ಭೂಮಿಯನ್ನು ನೀನು ಅನುಭವಿಸು. ಕೊಲ್ಲ ಕಾಲೇ ಅವರಿಂದಲೇ ನೀನು ಕೊಲ್ಲಲ್ಪಟ್ಟರೆ ದಿತ್ವಾವ ಮೋಕ್ಷದೇ ಮಹಿ ಅಥವಾ ಪ್ರಾಪ್ಸತಿ ಸ್ವರ್ಗಂ, ಸ್ವರ್ಗಕ್ಕೆ ಹೋಗ್ತೀಯ ನೀನು. ಹೀಗೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಕರ್ಮಯೋಗದಲ್ಲಿ ಮುಖ್ಯವಾಗಿ ಹೇಳುವುದು ಅಸಕ್ತಃ ಚಿಕೀರ್ಷು ಲೋಕಸಂಗ್ರಹ ಕುರ್ಯಾತ್ ವಿದ್ವಾಂಸ. ವಿದ್ವಾಂಸನಾದವನು ಅಂದರೆ ತಿಳಿದವನು ನಿಜವಾದ ಕರ್ಮ ಯೋಗಿ. ವಿದ್ವಾಂಸ ಅಂದರೆ ಕರ್ಮಯೋಗಿ ಅಂತ ಇಟ್ಕೊಳ್ಳೋದು. ಕರ್ಮಯೋಗಿಯಾದವನು ಅಸಕ್ತನಾಗಿ ಲೋಕಸಂಗ್ರಹದ ದೃಷ್ಟಿಯಿಂದ ಎಲ್ಲ ಕರ್ಮಗಳನ್ನು ನಿರಂತರವಾಗಿ ಮಾಡ್ತಲೇ ಇರ್ತಾರೆ ಅಂತ. ಆದ್ದರಿಂದ ನೀನೀಗ ಯುದ್ಧ ಮಾಡಲೇಬೇಕು, ನಿನಗೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ಈ 25ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಅರ್ಜುನ ಕೃಷ್ಣ. ಇಲ್ಲಿವರೆಗೆ ಹೇಳ್ಕೊಡ್ತೀವಿ ನಾವು ಚಾಟಿಂಗ್. ಚಾಟಿಂಗ್ ಮಾಡಿಕೊಡ್ತೀವಿ, ನಾಳೆ ಮಾಡೋದು.